ಗಮಕ ಸೌರಭ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಎಂಥ ಕಾವ್ಯಾತ್ಮಕವಾದ ಹೆಸರು ಭೂರಮೆ. ಒಂದು ಕಡೆ ಆಡಳಿತ ಸೇವೆ, ಇನ್ನೊಂದು ಕಡೆ ಕನ್ನಡ ಹಳೆಗನ್ನಡ ಕಾವ್ಯ ಕುಮಾರವ್ಯಾಸ ಭರತ. ಅರಸು ರಾಕ್ಷಸ ಮಂತ್ರಿ ಎಂಬವ ಮರೆವ ಹುಲಿ ಪರಿವಾರ ಹದ್ದಿನ ನೆರವಿ. ಗಮಕ ಅನ್ನುವ ಶಬ್ದದರ್ಥ ಒಂದು ನಡೆ ಅನ್ನುವ ಅಂಥದ್ದೇ ಗಮಕ ಅಂದರೆ. ಇದು ಕರ್ನಾಟಕಕ್ಕೆ ಹೇಳಿದಂತಹ ಒಂದು ವಿಶೇಷವಾದ ಕಲೆ. ಇದು ಸುಮಾರು ಒಂದು 5-6 ಸಾವಿರ ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೀವಿ ಎಲ್ಲ ಕಡೆ ಸೇರಿದಾಗ. ಲೀಜರ್ ಆಗಿದ್ಬಿಟ್ರೆ ಕೆಲಸ ಇನ್ನು ಟೈಮ್ ಇದೆಯಲ್ಲ ನಾಳೆ ಮಾಡೋಣ ಅಂತ ಮುಂದಕ್ಕೆ ಹೋಗ್ತಿರುತ್ತೆ. ಅದು ಆ ಪ್ರೆಷರ್ ಯಾವಾಗಿರುತ್ತೆ ಆಗಲೇ ನಾವು ಕೆಲಸ ಮಾಡೋದು. ಅದು ಮನುಷ್ಯರ ಸ್ವಭಾವ. ಅದು 400 ವರ್ಷಗಳ ಹಿಂದೆ ಭ್ರಷ್ಟಾಚಾರ ಇತ್ತಾ? 600 ವರ್ಷ ಆಯಿತು. ಲಂಚದ ಪರಮಸೀಮೆಯ ಜಾಣರುಗಳಿದ್ದರಲ್ಲಲ್ಲಿ ಅಂತ ಬರೀತಾನೆ. ಇದಕ್ಕೆಲ್ಲ ಮೂಲ ಕಾರಣ ಅಂದ್ರೆ ಕೆಂಗಲ್ ಹನುಮಂತಯ್ಯನವರು, ಅವರನ್ನು ನಾವು ಜ್ಞಾಪಿಸ್ಕೋಬೇಕು. ಕುವೆಂಪು ಅವರ ಸಮಗ್ರ ಗದ್ಯ ಅದೊಂದು ಪುಸ್ತಕ ಇದೆ. ಅದರಲ್ಲಿ 3 ಇದೆ. ಭರತೇಶ್ ವೈಭವ ಇದೆ, ರತ್ನಾಕರಾಧೀಶ್ವರ ಅಂತ ಅವನ ಶತಕಗಳನ್ನು ಬರೆದಿದ್ದಾನೆ. ಸೋಮೇಶ್ವರ ಶತಕ ಇದೆಯಲ್ಲ, ಅವರ ಕರ್ನಾಟಕ ಕವಿಚರಿತ್ರೆ ಸ್ವತಂತ್ರ ಪೂರ್ವದಲ್ಲಿ ಮಾಡಿರೋ ಪುಸ್ತಕ. ಸ್ವತಂತ್ರ ಪೂರ್ವ ಗದಗಿನ ವೀರನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ಬರೆದಂತಹ ಕಂಬ. ಅದಕ್ಕೆ ಕವಿಸ್ತಂಭ ಅಂತ ಹೆಸರಿದಕ್ಕೆ. ಮತ್ತೂರನ್ನ ಸಂಸ್ಕೃತ ಗ್ರಾಮ ಅಂತ ಕರೀತಾರೆ, ಹೊಸಹಳ್ಳಿಯನ್ನ ಗಮಕ ಗ್ರಾಮ ಅಂತ ಕರೀತಾರೆ. ಕುಮಾರವ್ಯಾಸ ಭರತ ಪೂರ್ತಿ 18 ಪರ್ವ ಬರಲಿಲ್ಲ. ಕುಮಾರವ್ಯಾಸ ಬರಲಿಲ್ಲ, ಪಂಪನೂ 18 ಪರ್ವ ಬರಲಿಲ್ಲ. ಸೊ ಆ 18 ಪರ್ವನು ಈ ಪುಸ್ತಕದಲ್ಲಿ ಸಿಗುತ್ತೆ. ಇದೆ, ಅದು ಇದೆ. ಅಯ್ಯೋ ಸರ್, ಯಾವ ರೀತಿ ಯೂಸ್ ಮಾಡಿದಾರೆ ನೋಡಿ ಗೊತ್ತಾಗ್ತಾ ಇದೆ. ವಿಶ್ವ ಕನ್ನಡ ಸಮ್ಮೇಳನ ಮಾಡಿದಾರಲ್ಲ, ಆವಾಗ ಪಬ್ಲಿಷ್ ಮಾಡಿದ ಪುಸ್ತಕ ಇದು. ಹತ್ತಿರ ಈತರ ಅಂಜಿದನು ಹೆದರು ಬಿಟ್ಟಂತೆ ಅವಳು ನೋಡಿ ಹತ್ತಿರ ಹೋಗೋದಕ್ಕೆ. ನಿಮ್ಗೆಲ್ಲರೂ ಕಲಾ ಮಾಧ್ಯಮಕ್ಕೆ ಆತ್ಮೀಯವಾದ ಸ್ವಾಗತ. ನೀವೀಗ ನೋಡ್ತಾ ಇರೋಂಥ ಮನೆಯ ಹೆಸರೇ ನೀವು ನೋಡಿ ಒಂದು ಕ್ಷಣ ಆಶ್ಚರ್ಯ ಆಗಿರುತ್ತೆ, ಎಷ್ಟು ವಿಶೇಷವಾಗಿದೆ ಅಂತ ಹೇಳಿ. ಭೂರಮೆ, ಎಂಥ ಕಾವ್ಯಾತ್ಮಕವಾದ ಹೆಸರು ಭೂರಮೆ. ಹೌದು, ನಾವೀಗ ಬಂದಿರೋಂಥದ್ದೇ ಕಾವ್ಯಾಸಕ್ತ ಕಾವ್ಯ ಪಂಡಿತ ಒಬ್ಬರ ಮನೆಗೆ ಸ್ನೇಹಿತರೆ. ದ ಒನ್ ಆ್ಯಂಡ್ ಓನ್ಲಿ ಎ ವಿ ಪ್ರಸನ್ನ ಅವರ ಮನೆಗೆ. ಅವರು ಯಾರು ಎ ವಿ ಪ್ರಸನ್ನ ಅವರು ಅನ್ನೋದನ್ನ ನಮ್ಮ ಶ್ರೀಕಾಂತ್ ಅವರು ಹೇಳ್ತಾರೆ. ಶ್ರೀಕಾಂತ್ ಸರ್ ನಮಸ್ಕಾರ. ನಮಸ್ಕಾರ. ಶ್ರೀಕಾಂತ್ ಸರ್ ಚೆನ್ನಾಗಿದೆ, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ಧನ್ಯವಾದ. ಶ್ರೀಕಾಂತ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ, ಹಾಸನದ ಮಲ್ನಾಡ್ ಕಾಲೇಜ್ನಲ್ಲಿ ಅವರು ಪ್ರೊಫೆಸರ್. ಅವರು ತುಂಬ ಓದ್ಕೊಂಡಿದ್ದಾರೆ, ಸ್ಕಾಲರ್. ಅವರು ಅನೇಕ ರಿಸರ್ಚ್ ಪೇಪರ್ಸ್ ಮಂಡಿಸಿದ್ದಾರೆ. ತುಂಬ ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ಅವರ ಹೆಸರು ದಾಖಲಾಗಿದೆ, ಅನೇಕ ಕಡೆ ಸನ್ಮಾನಗಳಾಗಿದ್ದಾವೆ ಅಂತ ಹಿರಿಯ ಪ್ರೊಫೆಸರ್ ಅವರು ಸ್ನೇಹಿತರೆ. ನಮ್ಮ ಎಸ್ ಅಯ್ಯಂಗಾರ್ ಅವರು ಸಂದರ್ಶನ ನೀವು ಕಲಾ ಮಾಧ್ಯಮದಲ್ಲಿ ನೋಡಿದರೆ, ಅವರನ್ನು ನಮಗೆ ಪರಿಚಯ ಮಾಡಿಸಿದ್ದು ಶ್ರೀಕಾಂತ್ ಅವರೇ. ಅವರು ತುಂಬ ಒಡನಾಟ ಇದೆ. ನೀವು ಎಸ್ ಅಯ್ಯಂಗಾರ್ನ ಏನು ಪರಿಚಯ ಮಾಡಿಕೊಟ್ರೆ ಅದರಿಂದ ತುಂಬ ಜನಕ್ಕೆ ಅನುಕೂಲ ಆಗಿದೆ. ಡಾಕ್ಟರ್ ಎ ವಿ ಪ್ರಸನ್ನ ಅವರು ಮೂಲತಃ ಪೊನ್ನಾತ್ಪುರದವರು, ಆಲೂರು ತಾಲೂಕವರು, ಹಾಸನದಲ್ಲಿ ಆಲೂರು ತಾಲೂಕಿನವರು. ಅಲ್ಲಿಂದ ಬಂದು ಇವರು KS ಪಾಸ್ ಮಾಡಿ ಆಮೇಲೆ ಕರ್ನಾಟಕ ಸರ್ಕಾರದಲ್ಲಿ ತಹಸೀಲ್ದಾರ್ ಆಗಿ ಉಡುಪಿ ಮತ್ತು ಕೊಡಗುನಲ್ಲಿ ಸುಮಾರು ವರ್ಷ ಕೆಲಸ ಮಾಡಿ, ಅದಾದಮೇಲೆ ಅವ್ರನ್ನ ಕರ್ನಾಟಕ ಸರ್ಕಾರದ ಸಚಿವಾಲಯದಲ್ಲಿ ಅವರು ಕಾರ್ಯನಿರ್ವಹಿಸಿರುತ್ತಾರೆ. ಅವರು ಇದುವರೆಗೂ ಅನೇಕ ಸಚಿವರುಗಳಿಗೆ, ರಮೇಶ್, ಮನೋರಮ ಮಧ್ವರಾಜು, ಮಯೂನುದ್ದೀನು, ಯಡಿಯೂರಪ್ಪನವರು, ಅಶ್ವಥ್ ನಾರಾಯಣ್ ಸರ್, VS ಆಚಾರ್ಯ ಅವರು, ಇವರೆಲ್ಲರಿಗೂ ಆಪ್ತ ಕಾರ್ಯದರ್ಶಿಯಾಗಿ ಕೆಲಸ ನಿರ್ವಹಿಸಿರುತ್ತಾರೆ. ಈಗಲೂ ಕೂಡ ನಮ್ಮ ಕರ್ನಾಟಕ ರಾಜ್ಯದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ದಿನೇಶ್ ಗುಂಡೂರಾವ್ ಅವರಿಗೆ ವಿಶೇಷ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಇದು ಅವರ ವೃತ್ತಿ. ಆದರೆ ಇವರ ಪ್ರವೃತ್ತಿ ಇನ್ನೊಂದಿದೆ. ಪ್ರವೃತ್ತಿ ಅಂದರೆ ಇವರು ಗಮಕದಲ್ಲಿ ಸುಮಾರು ಕಡೆ ಇವರು ಪ್ರೋಗ್ರಾಮ್ ಕೊಟ್ಟಿರುತ್ತಾರೆ. ಇವ್ರ ಜೊತೆ ಇವರ ಪತ್ನಿಯಾದ ನಿರ್ಮಲಾ ಪ್ರಸನ್ನ ಅವರ ಜೊತೆ ಇಬ್ಬರು ಒಟ್ಟಿಗೆ ಸೇರಿ ಚಂದನದಲ್ಲಿ ತುಂಬಾ ಕಾರ್ಯಕ್ರಮಗಳನ್ನು ಕೊಟ್ಟಿರುತ್ತಾರೆ. ಬನ್ನಿ, ಇದವ್ರ ಮನೆ. ಇದವ್ರ ಮನೆ. ಓ, ಡಾಕ್ಟರ್ ಎ ವಿ ಪ್ರಸನ್ನ ಸರ್ ನಮಸ್ಕಾರ. ಸರ್ ಸ್ನೇಹಿತರೆ, ಇವರೇ ಡಾಕ್ಟರ್ ಎ ವಿ ಪ್ರಸನ್ನ ಅವರು. ಸರ್ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಿ ಸರ್? ಆರಾಮ. ಭಾಳ ವಿಶೇಷವಾದ ಕಾಂಬಿನೇಷನ್ ತಮ್ಮದು. ಒಂದು ಕಡೆ ಆಡಳಿತ ಸೇವೆ, ಇನ್ನೊಂದು ಕಡೆ ಕನ್ನಡ ಹಳೆಗನ್ನಡ ಕಾವ್ಯ ಕುಮಾರವ್ಯಾಸ ಭರತ. ಹೇಗೆ ಇಷ್ಟೊಂದು ಒಂದು ವಿಶೇಷವಾದಂಥ ಹೊಂದಾಣಿಕೆ? ಇದು ನಾನು ಚಿಕ್ಕ ವಯಸ್ಸಿನಿಂದಲೇ ಈ ಹಳೆಗನ್ನಡದ ಕಾವ್ಯ, ನಡುಗನ್ನಡದ ಕಾವ್ಯಗಳ ಬಗ್ಗೆ ವಿಶೇಷ ಆಸಕ್ತಿ ಬರುವ ರೀತಿಯಲ್ಲಾಗಿದ್ದು. ಸುಮಾರು ನಾನು ಮಿಡ್ಲ್ ಸ್ಕೂಲ್ನಲ್ಲಿ ಓದುವ ಕಾಲಕ್ಕೆ ನಮ್ಮ ತಂದೆಯವರು ಊರಿನಲ್ಲಿ ಭಾರತ ವಾಚನ ಮಾಡೋರು. ಯಾವುದು? ಕುಮಾರವ್ಯಾಸ ಭರತ. ನಮ್ಮ ಊರಲ್ಲಿ ಒಂದು ವಿಶೇಷವಾದ್ದು, ಈ ರಾಮೋತ್ಸವ ಪ್ರತಿ ವರ್ಷವೂ ಒಂದು 10 ದಿನಗಳ ಕಾಲ ನಾವು ಮಾಡ್ತಾಯಿದ್ವು. ಆ 10 ದಿನಗಳಲ್ಲಿ ಹರಿಕಥೆಗಳು, ಉಪನ್ಯಾಸಗಳು ಮತ್ತು ಗಮಕ. ಆವಾಗಿನ ಕಾಲದ ಎಂಟರ್ಟೈನ್ಮೆಂಟ್ ಇಷ್ಟೇ. ಆವಾಗ ಹೀಗೆ ಟಿ ವಿಗಳಾಗಲಿ, ಬೇರೆ ರೀತಿಯ ಎಂಟರ್ಟೈನ್ಮೆಂಟ್ಗಳಾಗಲಿ, ಸೋಷಿಯಲ್ ಮೀಡಿಯಾಗಳಾಗಲಿ ಯಾವುದೂ ಇರ್ತಿರ್ಲಿಲ್ಲ ಹಳ್ಳಿಗಳಲ್ಲಂತೂ. ಸೊ ಹಾಗಾಗಿ ನಾವು ಆ ರೀತಿಯಲ್ಲಿ ಆ ಒಂದು ಸಂಸ್ಕೃತಿಯಲ್ಲಿ ಬೆಳೆದು ಬಂದಂಥವ್ರು. ನಮ್ಮೂರು ಪೊನ್ನಾತ್ಪುರ ಅಂತ. ಪೊನ್ನಾತ್ಪುರ ಊರಿನ ಹೆಸರು ವಿಶೇಷವಾದ ಪೊನ್ನಾತ್ಪುರ. ಪೊನ್ನಾತ್ ಅಂದರೆ ಅದು ಒಂದು ತಮಿಳಿನ ಹೆಸರು, ಅದು ಬಹಳ ವಿಶೇಷ. ಅದು ಪೊನ್ ಅಂದರೆ ಚಿನ್ನ ಅಂತ,
ಆತ್ ಅಂದರೆ ನದಿ ಅಂತ, ಚಿನ್ನ ಅಂದರೆ ಹೇಮಾವತಿ ನದಿಯ ದಡದಲ್ಲಿರುವಂಥ ಊರಿಗೆ ಹೇಮಪುರ ಅಂತ ಅನ್ನೋದು ಹೆಸರು. ಅದಕ್ಕೆ ಹೀಗೆ ನಮ್ಮ ಊರ ಹೆಸರು ಬಂದಿದ್ದು ಪೊನ್ನಾತ್ಪುರ ಅಂತ ಹೇಳಿ. ಚಿನ್ನದ ನದಿ ಹರಿಯುವ ಜಾಗ. ಹೇಮಾವತಿ ನದಿ ಹರಿಯುವ ಜಾಗ. ಹೇಮಾವತಿ ನದಿಯ ದಂಡೆಯಲ್ಲಿ ನಮ್ಮೂರು ಇತ್ತು, ಇವಾಗ ಇಲ್ಲ. ಅದು ಬಹಳ ಸುಂದರವಾದ ಗ್ರಾಮ. ಇವಾಗ ಅದು ಗೊರೂರು ಹೇಮಾವತಿ ಅಣೆಕಟ್ಟಾಯ್ತಲ್ಲ, ಆ ಅಣೆಕಟ್ಟಿನ ಹಿನ್ನೀರಿನಲ್ಲಿ ಮುಳುಗೋಗಿದೆ. ನಮ್ಮದೇ ಮೊದಲ ಗ್ರಾಮ ಸಂಪೂರ್ಣವಾಗಿ ಮುಳುಗೋಗಿದ್ದು. ಹಾಗಾಗಿ ಆ ಗ್ರಾಮದಲ್ಲಿ ಇದ್ದಂತಹ ಒಂದು ಆ ಕಲ್ಚರಲ್ ಬ್ಯಾಕ್ಗ್ರೌಂಡು, ಮತ್ತು ನಮ್ಮ ಮನೆಯಲ್ಲಿ ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಯಾವುದಾದ್ರು ಪುಸ್ತಕಗಳನ್ನು ಓದುವುದರಲ್ಲೇ ಇರ್ತಾಯಿದ್ವಿ. ಅವರು ನಮ್ಮ ಅಜ್ಜಿ ಇರ್ಬೋದು, ನಮ್ಮ ಅಜ್ಜ ಇರ್ಬೋದು, ನಮ್ಮ ತಂದೆ ಇರ್ಬೋದು, ಒಂದಲ್ಲ ಒಂದು ಪುಸ್ತಕಗಳಲ್ಲಿ ಅಧ್ಯಯನ ನಿರತರಾಗಿರ್ತಾಯಿದ್ರು. ಹಾಗಾಗಿ ನಮ್ಮ ಮೇಲೆ, ಮನಸ್ಸಿನ ಮೇಲೆ ಅವುಗಳೆಲ್ಲ ಆಗಿನ ಕಾಲಕ್ಕೆ ಪರಿಣಾಮವನ್ನು ಬೀರ್ತಾಯಿತ್ತು. ಹಾಗಾಗಿ ನಾನು ಕನ್ನಡದಲ್ಲಿ MA ಮಾಡಬೇಕು ಅಂತ ಒಂದು ಬಹಳ ಪ್ರಬಲವಾದ ಆಸಕ್ತಿ ಇತ್ತು. ಅಲ್ಲಿ ನಾನು ಗೊರೂರು ಹೈಸ್ಕೂಲ್ನಲ್ಲಿ SSLC ಮುಗಿಸಿ ಬೆಂಗಳೂರಿಗೆ ಬಂದು ಗೆಸ್ಟ್ಕಿನ್ ವಿಲಿಯಮ್ಸ್ ಲಿಮಿಟೆಡ್ ಅಂತ ಒಂದು ಫ್ಯಾಕ್ಟ್ರಿಯಲ್ಲಿ ನಾನು ಸೇರಿಕೊಂಡೆ. SSLC ಆದ ಕೂಡಲೇ. 10ನೇ ಕ್ಲಾಸ್ ಆದ ಕೂಡಲೇ ಕೆಲಸ ಅಲ್ಲಿ ಕೆಲಸ ಮಾಡ್ತಾ ಇದ್ದ ಅವಧಿಯಲ್ಲಿ ಒಂದು 4 ವರ್ಷದ ನಂತರದಲ್ಲಿ ಅಲ್ಲೇ ಕೆಲಸವನ್ನು ಕಂಟಿನ್ಯೂ ಮಾಡಿಕೊಂಡು MES ಈವ್ನಿಂಗ್ ಕಾಲೇಜಿನಲ್ಲಿ ನಾನು PUCಗೆ ಸೇರಿದೆ. PUC ಮತ್ತು BA MES ಕಾಲೇಜಲ್ಲಿ ಮಾಡಿದೆ. MAನ ಸೆಂಟ್ರಲ್ ಈವ್ನಿಂಗ್ ಕಾಲೇಜಿನಲ್ಲಿ ಮಾಡಿದೆ, ಸೆಂಟ್ರಲ್ ಕಾಲೇಜ್ ಬೆಂಗಳೂರು. MA ಈವ್ನಿಂಗ್ ಇತ್ತು ಸೆಂಟ್ರಲ್ ಕಾಲೇಜಲ್ಲಿ. ಆ ವರ್ಷ ನರಸಿಂಹಯ್ಯನವರು ವೈಸ್ ಚಾನ್ಸಲರ್ ಆಗಿದ್ದರು, ನರಸಿಂಹಯ್ಯನವರು. ಅರೌಂಡ್ 70s. ಓಕೆ. ಆಗ ನರಸಿಂಹಯ್ಯನವರು ಏನು ಮಾಡಿದ್ರು, ಈ ಥರ ಒಂದು ವಿಶೇಷವಾದ MA ತರಗತಿಗಳನ್ನು ಈವ್ನಿಂಗ್ ಕಾಲೇಜುಗಳಲ್ಲಿ ಶುರು ಮಾಡಿ ಒಂದೊಂದು ಕಾಲೇಜಿಗೆ ಒಂದೊಂದು ಸಬ್ಜೆಕ್ಟನ್ನು ಅಲಾಟ್ ಮಾಡಿಕೊಟ್ರು. ಹಾಗೆ ಸೆಂಟ್ರಲ್ ಕಾಲೇಜಿಗೆ ನಮಗೆ MAಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿದ್ರು. ನಾವು ಕಾಯ್ತಾ ಇದ್ವು. ತಕ್ಷಣಕ್ಕೆ ಅಲ್ಲಿ ಹೋಗಿ ಅಡ್ಮಿಟ್ ಆದೆ. ಅಲ್ಲಿಂದ ನನಗೆ ಒಂದು ಒಳ್ಳೆಯ ಪ್ರೋತ್ಸಾಹ ಅಲ್ಲಿ ಸಿಗ್ದಾಗಿತ್ತು ಕನ್ನಡ ಅಧ್ಯಯನಕ್ಕೆ. MES ಕಾಲೇಜಿನಲ್ಲೇ ನಾನು ಕನ್ನಡದ ಆಪ್ಷನಲ್ ತೊಗೊಂಡು ಕನ್ನಡ ಒಂದು ಆಯ್ಕೆ ವಿಶೇಷ ಸಬ್ಜೆಕ್ಟಾಗಿ ಸ್ಟಡಿ ಮಾಡಿದ್ದೆ. ಹಾಗಾಗಿ MAನಲ್ಲಿ ಸೀಟ್ ಸಿಕ್ಕೋದಕ್ಕೆ ಸುಲಭ ಆಯಿತು. MAನಲ್ಲಿ ಉತ್ತಮ ಮಾರ್ಕ್ಸಿಂದ ನಾನು ಅಲ್ಲಿ ಪಾಸ್ ಮಾಡಿದೆ. ಆಮೇಲೆ ರೇಣುಕಾಚಾರ್ಯ ಈವ್ನಿಂಗ್ ಕಾಲೇಜಿನಲ್ಲಿ LLB ಮಾಡಿದೆ. ಅಷ್ಟೆಲ್ಲ ಆಗುವ ಹೊತ್ತಿಗೆ ನನಗೆ KAS ಎಕ್ಸಾಮಿನೇಷನ್ ತೊಗೊಳ್ಳಿ ಅಂತ ನನ್ನ ವಿದ್ಯಾರ್ಥಿಗಳಾಗಿದ್ದವರು ಕೆಲವರು ಕೇಳೋದಕ್ಕೆ ಶುರು ಮಾಡಿದರು. ಹಾಗಾಗಿ ನಾನು KAS ತೊಗೊಂಡು ಆ ವರ್ಷದಲ್ಲಿ ಅದನ್ನು ಪಾಸ್ ಮಾಡಿದೆ. ಸೊ ಹೀಗೆ ಒಂದೇ ಪ್ರಯತ್ನದಲ್ಲಿ ಒಂದೇ ಪ್ರಯತ್ನ, ಎಲ್ಲ ಒಂದೇ. ಎರಡನೇ ಅಟೆಂಪ್ಟ್ ಯಾವುದರಲ್ಲೂ ಇಲ್ಲ ಸೋಫಾ. ಹಾಗೆ ಎಲ್ಲ ಪರೀಕ್ಷೆಗಳನ್ನು ಹೀಗೆ ಪಾಸ್ ಮಾಡಿ, ಅದೊಂದು ಅದೃಷ್ಟದ ಹಿನ್ನೆಲೆಯೂ ಇರಬೇಕು, ನಮ್ಮ ಆಸಕ್ತಿನೂ ಇರಬೇಕು, ಅದಕ್ಕೆ ಬೇಕಾದಷ್ಟು ಶ್ರಮನೂ ಇರಬೇಕು. ಇವೆಲ್ಲ ಒಟ್ಟುಗೂಡಿದ್ರಷ್ಟೇ ಒಂದು ಕೆಲಸ ನಾವು ಅಂದ್ಕೊಂಡ ಹಾಗೆ. ಬರೀ ಆಸಕ್ತಿ ಇದು ಶ್ರಮ ಇಲ್ಲ ಅಂದರೆ, ಬರೀ ಶ್ರಮ ಇದ್ದು ಅದ್ರ ಬಗ್ಗೆ ಆಸಕ್ತಿ ಇಲ್ಲ ಅಂದರೆ ಯಾವುದೂ ಆಗಿಲ್ಲ. ಎರಡೂ ಒಟ್ಟೊಟ್ಟಿಗೆ ಇರಲೇಬೇಕು. ದೈವ ಬಲವಿರಬೇಕು, ಪುರುಷ ಬಲವಿರಬೇಕು. ಅವಾಗ ಮಾತ್ರ ಏನಾದರೂ ಒಂದು ಕೆಲಸ ಆಗುವಂಥದ್ದು ಅಂತ ಒಂದು ಕಾವ್ಯ ಹೇಳಿದ್ರು ಸರ್. ಹಾಗೆ ನನಗೆ ಸ್ವಲ್ಪ ಅದೆಲ್ಲ ಉತ್ತೇಜಕ ವಾತಾವರಣಗಳಲ್ಲೆಲ್ಲ ಇದ್ದವು. ಆಗಲೂ ನಾನು ಇಲ್ಲಿ ಕೆಲಸ ಮಾಡಿಕೊಂಡೇ ಗೆಸ್ಟ್ಕಿನ್ ವಿಲಿಯಮ್ಸ್ ಲಿಮಿಟೆಡ್ನಲ್ಲಿ ಇವೆಲ್ಲ ಮಾಡಿದೆ. ನನಗೆ MA ಆದ ಕೂಡಲೇ MPL ಶಾಸ್ತ್ರಿಗಳು ನನಗೆ MES ಕಾಲೇಜಿನಲ್ಲಿ ಅವರು ಪ್ರಿನ್ಸಿಪಲ್ರಾಗಿದ್ದರು, ಆಗ ಡೈರೆಕ್ಟ್ರಾಗಿದ್ದರು. ಅವರು ಕರೆದುಬಿಟ್ಟು ನನಗೆ ನಮ್ಮ ಕಾಲೇಜಿನಲ್ಲೇ ಪಾಠ ಮಾಡೋದು ನೀನು ಈವ್ನಿಂಗ್ ಕಾಲೇಜಿನಲ್ಲಿ ಇದ್ದರು. ಆಗ ಈವ್ನಿಂಗ್ ಕಾಲೇಜಲ್ಲೂ ಪಾಠ ಮಾಡ್ತಾ ಇದ್ದೆ, LLBನೂ ಓದ್ತಾ ಇದ್ದೆ, KAS ತೊಗೊಂಡಿದ್ದೆ. ಎಲ್ಲವನ್ನೂ ಒಟ್ಟಿಗೆ ಮುಗಿಸಿ KASನಲ್ಲಿ ಒಂದೇ ಸರಿಗೆ ಸೆಲೆಕ್ಷನ್ ಆಯಿತು. ಆವಾಗ ನಾನು ಪುತ್ತೂರಿಗೆ, ಚಿಕ್ಕಮಗಳೂರಿಗೆ ಪ್ರೊಬೇಷನರಿ ತಹಸೀಲ್ದಾರ್ ಅಂತ ಹೋದೆ. ಆಮೇಲೆ ಮೂಡಿಗೆರೆಯಲ್ಲಿ 1 ವರ್ಷ ತಹಸೀಲ್ದಾರ್ ಆಗಿದ್ದೆ. ಅಲ್ಲಿಂದ ಪುತ್ತೂರು, ಕುಂದಾಪುರ, ಕೊಡಗಿನ ಎಲ್ಲ ತಾಲೂಕುಗಳು ಅಲ್ಲೆಲ್ಲ ತಹಸೀಲ್ದಾರಾಗಿ ಕೆಲಸ ಮಾಡಿ, ಅಸಿಸ್ಟೆಂಟ್ ಕಮಿಷನರಾಗಿ ಕೆಲಸ ಮಾಡಿ, ನಂತರ ನಾನು ಬೆಂಗಳೂರು ಇಲ್ಲಿಗೆ ಬಂದ ನಂತರದಲ್ಲಿ ನಮ್ಮ ಗಮಕದ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋದಕ್ಕೆ ನನಗೆ ಸುಲಭ ಆಯಿತು. ಬೆಂಗಳೂರಿನ ಅಟ್ಮಾಸ್ಫಿಯರು ಕನ್ನಡದಲ್ಲಿ ಇದ್ದಂತಹ ಕಟ್ಟುಪಾಡುಗಳನ್ನು ಮೀರಿದ್ದರಿಂದಲೇ ಅವನು ಮಹಾಕವಿಯಾದದ್ದು. ಗಮಕ ಅಂದರೆ ಏನು? ಗಮಕದು ಗಮಕ ಅಂತಂದರೆ, ಗಮಕ ಅನ್ನುವ ಶಬ್ದದರ್ಥ ಒಂದು ನಡೆ ಅನ್ನುವ ಅಂಥದ್ದೇ ಗಮಕ. ಅಂದರೆ ನಡೆಯುವುದರಲ್ಲಿ ಒಂದು ಗಮಕ ಇರುತ್ತೆ, ಧ್ವನಿಯಲ್ಲಿ ಒಂದು ಗಮಕ ಇರುತ್ತೆ, ಮುಂದುವರಿಯುವುದು, ನಡೆಯುವುದು, ಮತ್ತು ಆ ಧ್ವನಿಯ ಏರಿಳಿತಗಳು, ಇದಕ್ಕೆಲ್ಲ ಗಮಕ ಅನ್ನುವಂತಹ ಒಂದು ವ್ಯಾಖ್ಯಾನ ಇದೆ. ಅಂದರೆ ಗಮಕ ಅಂದರೆ ರಿದಮ್ ಅಂತನಾ? ರಿದಮ್ ಅಲ್ಲ, ಅದು ತಾಳ ಅಲ್ಲ. ತಾಳ ಇಲ್ಲದೇನೆ ನಿಮ್ಮ ಧ್ವನಿಯಲ್ಲಿ ಆಗುವಂತಹ ಏರಿಳಿತಗಳು, ಬದಲಾವಣೆಗಳು, ಅವುಗಳ ಮೂಲಕವಾಗಿ ಒಂದು ಕಾವ್ಯವನ್ನು ಸಾಮಾನ್ಯ ಜನಗಳ ಮುಂದೆ ಪ್ರಸ್ತುತಪಡಿಸುವಂತಹದ್ದು ಆ ಪ್ರಕಾರ, ಅದು ಗಮಕ. ಅದು ಕರ್ನಾಟಕ ಶಾಸ್ತ್ರೀಯ ಸಂಗೀತದ ವಿವಿಧ ರಾಗಗಳಲ್ಲಿ ವಾಚನಕಾರರು ಅಥವಾ ಗಮಕಿಗಳು
ಅದನ್ನು ಪ್ರಸ್ತುತಪಡಿಸ್ತಾರೆ. ಒಬ್ಬರು ವ್ಯಾಖ್ಯಾನಕಾರರು ಈ ಸಾಹಿತ್ಯದ ಬಗ್ಗೆ ಸ್ವಲ್ಪ ಚೆನ್ನಾಗಿ ತಿಳುವಳಿಕೆ ಇರುವಂಥವ್ರು ಅದರ ವಿವರಗಳನ್ನು ವ್ಯಾಖ್ಯಾನ ಮಾಡ್ತಾ ಹೋಗ್ತಾರೆ. ಇದು ಕರ್ನಾಟಕಕ್ಕೆ ಹೇಳಿದಂತಹ ಒಂದು ವಿಶೇಷವಾದ ಕಲೆ. ಇದು ದೇಶದಲ್ಲಿ ಬೇರೆ ಯಾವ ರಾಜ್ಯಗಳಲ್ಲೂ ಈ ಕಲೆ ಈ ಪ್ರಮಾಣದಲ್ಲಿ ಉಳಿದುಕೊಂಡು ಬಂದಿಲ್ಲ. ಈ ಗಮಕ ಕಲೆ ಕರ್ನಾಟಕದಲ್ಲಿ ಹೆಚ್ಚು ಮನೆ ಮಾತು, ಬಹಳ ವಿಶೇಷವಾದ್ದು. ಮತ್ತೆ ನಮ್ಮ ಮೈಸೂರಿನ ಮಹಾರಾಜರು ಈ ಕಲೆಗೆ ಬಹಳ ದೊಡ್ಡ ಪ್ರಾಶಸ್ತ್ಯವನ್ನು ಕೊಟ್ಟರು ಆ ಕಾಲಕ್ಕೆ. ಆನಂತರ ಬಂದ ಎಲ್ಲ ಸರ್ಕಾರಗಳು ಸಹ ಈ ಕಲೆ ಬಗ್ಗೆ ಒಳ್ಳೆಯ ಪ್ರೋತ್ಸಾಹವನ್ನೇ ಕೊಡ್ತಾ ಬಂದಿವೆ. ಹಾಗಾಗಿ ಗಮಕ ಕಲೆಯನ್ನು ಒಂದು ಒಳ್ಳೆಯ ಮಟ್ಟಕ್ಕೆ ತಗೊಂಡು ಹೋಗುವಂಥ ಒಂದು ಅವಕಾಶ ಇತ್ತು ಆಗ. ಬಹುಶಃ ಒಂದು ಗಮಕ ಪರಿಷತ್ ಅಂತ ಒಂದು ಕೂಡ ಇದೆ, ಗಮಕ ಕಲಾ ಪರಿಷತ್ತು ಅಂತ ಇದೆ. ಈಗ ನಾನೇ ಅದರ ಅಧ್ಯಕ್ಷನಾಗಿದ್ದೀನಿ ಕಳೆದ ಒಂದು ವರ್ಷದಿಂದ. ಕರ್ನಾಟಕ ಗಮಕ ಕಲಾ ಪರಿಷತ್ತು ಅಂತ. ಅದು 84ರಲ್ಲಿ ನಮ್ಮ ಜಿ ನಾರಾಯಣ ಅವರು ನಮ್ಮ ಬೆಂಗಳೂರಿನ ಮೇಯರ್ ಆಗಿದ್ದರಲ್ಲ, ದೇಶಿಹಳ್ಳಿ ನಾರಾಯಣ ಅಂತ ಹೇಳಿ ವಿನೋದ ಪತ್ರಿಕೆ ತರ್ತಾ ಇದ್ರು. ಅವರು ಸಂಪಾದಕರಾಗಿದ್ದರು, ಮೇಯರ್ ಆಗಿದ್ದರು. ಅವರು ಮೊದಲ ಬಾರಿಗೆ ಇದನ್ನು ಗಮಕ ಕಲಾ ಪರಿಷತ್ ಅಂತ ಹೇಳಿ ಸ್ಥಾಪನೆ ಮಾಡಿದರು. ಅವ್ರ ಜೊತೆಗೆ ರಾಘವೇಂದ್ರ ರಾಯರು ಬಹಳ ಒಳ್ಳೆಯ ಗಮಕಿಗಳು. 40 ವರ್ಷದ ಹಳೆಯ ಸಂಸ್ಥೆ, 42 ವರ್ಷದ ಸಂಸ್ಥೆ ಅದು. ಅದಕ್ಕೆ ನಾನು ಈ ಒಂದು ವರ್ಷದಿಂದ ಅದಕ್ಕೆ ನಾನು ಅಧ್ಯಕ್ಷನಾಗಿ ಗಮಕ ಕಲೆಯ ಪ್ರಚಾರಕ್ಕೆ ಹೀಗೆ ನಾವು ಕೆಲಸ ಮಾಡ್ತಾ ಇದ್ವಿ. ಗ್ರೇಟ್ ಸರ್. ಅಂದರೆ ಈ ಆಸಕ್ತಿ ಬಂದದ್ದು ಕುಟುಂಬದಿಂದ, ಬಹುಶಃ ಹಳೆಗನ್ನಡ ಕಾವ್ಯ, ನಡುಗನ್ನಡ ಕಾವ್ಯ. ನಮ್ಮ ಕುಟುಂಬದ ಬ್ಯಾಕ್ಗ್ರೌಂಡೇ ಬಹಳ ಮುಖ್ಯವಾದ್ದು. ಆಮೇಲೆ ತರಗತಿಗಳಲ್ಲಿ ನಮಗೆ ಪಾಠ ಮಾಡಿದಂಥ ಮಾಸ್ಟರ್ಗಳು ಬಹಳ ವಿಶೇಷ ಆಸಕ್ತಿಯಿಂದ ಮಾಡಿದರು. ಸಾಹಿತ್ಯದ ಮೇಲೆ ಬಂದಿದ್ದ ಆಸಕ್ತಿ. ಆಮೇಲೆ ನನ್ನ ಶ್ರೀಮತಿ ಸ್ವಭಾವತಃ ಒಳ್ಳೆಯ ಸಂಗೀತಗಾರ್ತಿಯವಳು, ಶಾಸ್ತ್ರೀಯ ಕಲಿತವರು. ಶಾಸ್ತ್ರೀಯವಾಗಿ ಆರ್ ಕೆ ಶ್ರೀಕಂಠನ್ ಅವರ ಶಿಷ್ಯೆಯಾಗಿದ್ದರು. ಹಾಗಾಗಿ ಸ್ವಲ್ಪ ನಮಗೆ ಅವಳು ನಂದು ಮದುವೆ ಆದಮೇಲೆ ನಾನು ಕನ್ನಡದ ಬಗ್ಗೆ ಉಪನ್ಯಾಸಗಳನ್ನು ಅಲ್ಲೆಲ್ಲಿ ಮಾಡ್ತಾ ಇದ್ದೆ. ಅವಳು ಚೆನ್ನಾದ ರೀತಿಯಲ್ಲಿ ಹಾಡ್ತಾ ಇದ್ದು ಪ್ರತ್ಯೇಕವಾಗಿ. ಆಮೇಲೆ ಅದು ಎರಡನ್ನೂ ಒಟ್ಟಿಗೆ ಸೇರಿಸಿ ನಾವು ಈ ಗಮಕದಲ್ಲಿ ವಾಚನ ವ್ಯಾಖ್ಯಾನ ಯಾಕೆ ಮಾಡಬಾರ್ದು ಅಂತ ಹೇಳಿ ಅದನ್ನು ಪ್ರಾರಂಭ ಮಾಡಿದ್ವಿ. ನಾವು ಮಡಿಕೇರಿಯಲ್ಲಿ ನಾನು ತಹಸೀಲ್ದಾರಾಗಿದ್ದಾಗ ಮೊದಲ ಕಾರ್ಯಕ್ರಮ ನಾನು ಮಾಡಿದ್ದು ಬಹುಶಃ 84-85 ಸುಮಾರಿಗೆ. ಅದಕ್ಕೂ 40 ವರ್ಷ ಆಯಿತು. ಅದಕ್ಕೂ ನಿಮ್ಮ ಗಮಕಗಳು ಪ್ರಾರಂಭವಾದ ಜುಗಲ್ಬಂದಿ 40 ವರ್ಷ ಅದಕ್ಕೂ ಆಯಿತು. ಆಮೇಲೆ ಬೆಂಗಳೂರಿಗೆ ಬಂದ ಮೇಲೆ ಅನೇಕ ವೇದಿಕೆಗಳಲ್ಲಿ ನಮ್ಮನ್ನು ಕರೆದು ಕಾರ್ಯಕ್ರಮ ಮಾಡೋದಕ್ಕೆ ಅಂಥೇಳಿ ತುಂಬ ಅವಕಾಶಗಳನ್ನು ನಾವು ಕೊಟ್ಟರು. ಹಾಗಾಗಿ ಮತ್ತು ಬೇರೆ ಬೇರೆ ಜಿಲ್ಲೆಗಳವರು ನಮ್ಮನ್ನು ಕರೆಯೋಕ್ಕೆ ಶುರು ಮಾಡಿದರು, ಬೇರೆ ಬೇರೆ ರಾಜ್ಯಗಳವರು ನಮ್ಮನ್ನು ಕರೆಯೋಕ್ಕೆ ಶುರು ಮಾಡಿದರು. ಹೀಗೆ ಡೆಲ್ಲಿಯಲ್ಲಿ ಪ್ರೋಗ್ರಾಮ್ ಮಾಡಿದ್ದೀವಿ, ಮುಂಬೈನಲ್ಲಿ ಬೇಕಾದಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ, ಕಾಸರಗೋಡಲ್ಲಿ ತುಂಬ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಹಾಗೆ ಮಡ್ರಾಸಿನ ಮ್ಯೂಸಿಕ್ ಅಕಾಡೆಮಿ, ನಮ್ಮ ಕರ್ನಾಟಕ ಸಂಗೀತದ ಮೊದಲ ಅಕಾಡೆಮಿ, ಇದು ಓಲ್ಡೆಸ್ಟ್ ಅಕಾಡೆಮಿ, ಒನ್ ಆಫ್ ದಿ ಓಲ್ಡೆಸ್ಟ್ ಅಕಾಡೆಮೀಸ್ ಇನ್ ಇಂಡಿಯಾ. ಅಷ್ಟು ಹಳೆಯ ಅಕಾಡೆಮಿ. ಅವರು ನಮ್ಮನ್ನು ಕರೆಸಿ, ನನ್ನ ಶ್ರೀಮತಿ ನಿರ್ಮಲಾ ಅಂಥೇಳಿ ನನ್ನ ಶ್ರೀಮತಿ ಇಬ್ಬರನ್ನೂ ಕರೆಸಿ ಅಲ್ಲಿ ಗಮಕದ ವಾಚನವನ್ನು, ಕನ್ನಡದ ಕಾವ್ಯವನ್ನು ಕನ್ನಡದಲ್ಲಿ ವಾಚನ ಮಾಡೋದು, ಅಂದರೆ ರಾಗಬದ್ಧವಾಗಿ ಅದನ್ನು ಪ್ರಸ್ತುತಪಡಿಸುವಂಥದ್ದು. ಅದಕ್ಕೆ ವ್ಯಾಖ್ಯಾನವನ್ನು ನಾನು ಇಂಗ್ಲೀಷ್ನಲ್ಲಿ ಮಾಡುವಂಥದ್ದು. ಯಾಕೆಂದರೆ ಅವರಿಗೆ ಕನ್ನಡ ಎಷ್ಟು ಜನಕ್ಕೆ ಗೊತ್ತಾಗುತ್ತೋ ನನಗೆ ಗೊತ್ತಿಲ್ಲ. ಅದರ ಅರ್ಥವನ್ನು ಇಂಗ್ಲೀಷ್ನಲ್ಲಿ ವ್ಯಾಖ್ಯಾನ ಮಾಡುವಂಥದ್ದು ಅದೊಂದು ಬಹಳ ಅದ್ಭುತವಾಗಿ ಯಶಸ್ವಿಯಾದಂತಹ ಒಂದು ಕಾರ್ಯಕ್ರಮ. ದೊಡ್ಡ ಸಂಗೀತಗಾರರೆಲ್ಲ ಅಲ್ಲಿ ಸೇರಿರ್ತಾರೆ. ಬೆಳಗ್ಗೆ 8 ಗಂಟೆಗೇ ನಮ್ಮ ಕಾರ್ಯಕ್ರಮ ಅವರು ಪ್ರಾರಂಭ ಮಾಡಿದ್ದು. ಅಷ್ಟೊತ್ತಿಗೆ ಫುಲ್ ಆಡಿಯನ್ಸ್ ಇದ್ದರು ಹಾಲ್ನಲ್ಲಿ. ತುಂಬ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿಸಿದ್ರು. ಎಷ್ಟು ಕಾರ್ಯಕ್ರಮ ಆಗಿರ್ಬೋದು ಗಮಕ ತಮ್ಮದು? ನಾನು ಸುಮಾರು ದೂರದರ್ಶನದಲ್ಲೇ ಸುಮಾರು 12 ವರ್ಷಗಳ ಕಾಲ ನಾನು ಸತತವಾಗಿ ಮಾಡಿದೆ. ದಿನ ಬಿಟ್ಟು ದಿನ ಒಂದು 20 ನಿಮಿಷದವರೆಗೆ ಗಮಕದ ಕಾರ್ಯಕ್ರಮ ಮಾಡ್ತಾಯಿದ್ರು. ಯಾವುದು? ಕುಮಾರವ್ಯಾಸ ಭಾರತನೂ ಮಾಡಿದೆ, ರನ್ನನ ಗದಾಯುದ್ಧ ಮಾಡಿದೆ, ಹರಿಶ್ಚಂದ್ರ ಕಾವ್ಯವನ್ನು ಮಾಡಿದೆ, ಜನನ ಯಶೋಧರ ಚರಿತ್ರೆಯನ್ನು ಮಾಡಿದೆ. ಹೀಗೆ ಬೇರೆ ಬೇರೆ ಕಾವ್ಯಗಳನ್ನು ಮಾಡಿ ಸುಮಾರು 12 ವರ್ಷ ನಮ್ಮ ಸತತವಾಗಿ ಕಾರ್ಯಕ್ರಮ ಮಾಡಿದ್ರು. ಸಂಚಿಕೆಗಳು ಬಂದವು, ದಿನ ಬಿಟ್ಟು ದಿನ ಒಂದೊಂದು ಸಂಚಿಕೆ ಬರೋದು, ಆಲ್ಟರ್ನೇಟಿವ್ ಡೇಸ್, ದಿನ ಬಿಟ್ಟು ಮಾಡೋರು. 12 ವರ್ಷದಲ್ಲಿ 6 ವರ್ಷ ಕಂಟಿನ್ಯೂಸ್ ಬಂದ ಹಾಗೆ. 6 ವರ್ಷ ಬಂದ ಹಾಗೆ. 6 ವರ್ಷ ಇಂಟು 365 ದಿವಸ ಲೆಕ್ಕ ಹಾಕೊಳ್ಳಿ ಎಷ್ಟು ಎಪಿಸೋಡ್ ಆಯಿತು ಅಂತ. ಸುಮಾರು ಒಂದು 5-6 ಸಾವಿರ ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೀವಿ ಎಲ್ಲ ಕಡೆ ಸೇರಿದಾಗ. ವೇದಿಕೆ ಕಾರ್ಯಕ್ರಮಗಳು ವೇದಿಕೆಯಲ್ಲಿ ಇಲ್ಲೇ ಸಂಜಯ ನಗರದಲ್ಲೇ ನಾವು ಸುಮಾರು ಒಂದು 6 ವರ್ಷಗಳ ಕಾಲ ನಾನು ನನ್ನ ಶ್ರೀಮತಿ ಇಬ್ಬರೇ ಇಡೀ ಕುಮಾರವ್ಯಾಸ ಭಾರತವನ್ನು ಮೊದಲನೇ ಅಕ್ಷರದಿಂದ ಕಡೆಯವರೆಗೂ ಸುಮಾರು ಒಂದು 8,000 ಚಿಲ್ಲರೆ ಷಟ್ಪದಿಗಳದು ಅದನ್ನು ನಾವು ಪ್ರೆಸೆಂಟ್ ಮಾಡಿದ್ವು. ತುಂಬ ಅದ್ಭುತವಾದ ಕಾರ್ಯಕ್ರಮ ಅದು. ಹಾಗೆ ಕುಮಾರವ್ಯಾಸ ಮಂಟಪದಲ್ಲಿ ಒಂದೊಂದು ಪರ್ವಗಳನ್ನು ಪೂರ್ತಿಯಾಗಿ 1 ತಿಂಗಳು 2 ತಿಂಗಳ ಕಾಲ ಮಾಡಿದ್ದು ಉಂಟು. ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ದೇಶದಾದ್ಯಂತ ನಾವು ಮಾಡಿದ್ದೀವಿ. ಅದೊಂದು ನಮಗೆ ಹೆಮ್ಮೆಯ ಮತ್ತು ಸಂತೋಷದ ವಿಚಾರ ಅಂತ ನನಗೆ ಅನಿಸುತ್ತೆ. ಬಹಳ. ಎಷ್ಟು ತಮ್ಮ ವಯಸ್ಸು? ನನಗೆ ವಯಸ್ಸು
ನನಗೀಗ 74 ತುಂಬಿ 75 ನಡೀತಾ ಇದೆ. ಯು ಸ್ಟಿಲ್ ಆ್ಯಕ್ಟಿವ್, ಎನರ್ಜೆಟಿಕ್. ಈ ಕ್ಷೇತ್ರ ಇರೋದ್ರಿಂದ ಆ್ಯಕ್ಟಿವ್ ಆಗಿದ್ದೀನಿ ಅಂತ ಅನಿಸುತ್ತೆ ನನಗೆ. ಬರೀ ಸರ್ಕಾರಿ ಸೇವೆ ಆಗಿದ್ರೆ ಇಲ್ಲ, ಅದು ನಾನು ಹೇಳೋಕ್ಕಾಗಲ್ಲ, ಇಮ್ಯಾಜಿನ್ ಮಾಡ್ಕೊಂಡು ಹೇಳೋಕ್ಕಾಗಲ್ಲ. ಬಹುಶಃ ಸರ್ಕಾರಿ ಸೇವೆ ಅಷ್ಟೇ ಆಗಿದ್ದಿದ್ರೆ ನನಗೆ ಇಷ್ಟೊಂದು ತೃಪ್ತಿಕರವಾಗಿ ಇರೋದಕ್ಕೆ ಸಾಧ್ಯವಾಗ್ತಿರ್ಲಿಲ್ವೇನೋ. ಯಾಕಂದ್ರೆ ಒಳ್ಳೆ ಸಂಬಳ ಬರೋದು, ಪೆನ್ಷನ್ ಬರೋದು, ಸಂಬಳ ಬರುತ್ತೆ. ಜನ ಹೇಳ್ತಾರೆ ಏನೇನೋ ಸರ್ಕಾರಿ ನೌಕರಿಗಿನ್ನೂ ಏನೇನೋ ಬೇರೆ ಬರುತ್ತೆ ಅಂತ. ನಾನು ಅದರಿಂದ ತುಂಬ ದೂರ ಉಳಿದಿದ್ದರಿಂದ ಈ ಕ್ಷೇತ್ರಕ್ಕೆ ಬರೋಕ್ಕೆ ಸಾಧ್ಯವಾಯಿತು. ನನಗೆ ದೊಡ್ಡ ದೊಡ್ಡ ಹುದ್ದೆಲಿ ಇದ್ರಿ ತಾವು. ನನಗೆ ಅದಕ್ಕೋಸ್ಕರನೇ ಸರ್ಕಾರದಲ್ಲಿ ನನ್ನ ಈ ಒಂದು ಕ್ವಾಲಿಟಿಯನ್ನು ಗಮನಿಸಿ ನಾನು ಇಲ್ಲಿವರೆಗೂ ₹1 ಯಾರ ಹತ್ರ ತೊಗೊಂಡಿಲ್ಲ. ಅದು ನಾನು ಹೆಮ್ಮೆಯಿಂದಲೇ ಹೇಳ್ಕೊಳ್ತೀನಿ. ಅಂಥ ಕ್ವಾಲಿಟಿಯನ್ನು ಗುರುತಿಸಿದ ಕಾರಣಕ್ಕೋಸ್ಕರವಾಗಿ ನಾನು ಇವತ್ತೂ ರಿಟೈರ್ ಆಗಿ 17 ವರ್ಷ ಆದರೂ ಇವತ್ತು ನಾನು ಸರ್ಕಾರದ ಕೆಲಸದಲ್ಲಿದ್ದೀನಿ. ಯಾವುದೇ ಸರ್ಕಾರ ಬಂದರೂ ಒಬ್ಬರ ಮಿನಿಸ್ಟ್ರು ನನ್ನನ್ನು ಕರೆದು ಅವರ ಕಚೇರಿಯಲ್ಲಿ ನಾನು ಕೆಲಸ ಮಾಡೋ ಹಾಗೆ ಮಾಡ್ತಾ ಇದ್ದಾರೆ. ಎಲ್ಲ ಸರ್ಕಾರಗಳಲ್ಲೂ, ಕಾಂಗ್ರೆಸ್ ಸರ್ಕಾರದಲ್ಲಿ ಮೊದಲು ಬಂದೆ, ಆಮೇಲೆ ಜನತಾ ಸರ್ಕಾರದಲ್ಲಿ ಬಂದೆ, ಆಮೇಲೆ JDS ಸರ್ಕಾರದಲ್ಲಿ ಬಂದೆ, ಆಮೇಲೆ ಪುನಃ BJP ಸರ್ಕಾರ ಇತ್ತು, ಅದರಲ್ಲಿದ್ದೆ, ಮತ್ತು ಈ ಕಾಂಗ್ರೆಸ್ ಸರ್ಕಾರ ಬಂದಿದೆ, ಅದರಲ್ಲೂ ನಾನು ಕೆಲಸ ಮಾಡ್ತಾ ಇದ್ದೀನಿ. ಹೀಗೆ ಎಲ್ಲ ಕಡೆಯಿಂದಲೂ ಜನ ನನ್ನ ಮೇಲೆ ಏನೋ ಒಂದು ನಂಬಿಕೆ ಇಟ್ಟು ಆ ಸಚಿವರುಗಳು ನಮ್ಮನ್ನು ಕೆಲಸಕ್ಕೆ ಅಂತ ಕರೆದಾಗ ಈ ಹಿನ್ನೆಲೆಯನ್ನೆಲ್ಲ ನೋಡ್ತಾರೆ. ಇವರನ್ನು ಎಷ್ಟರ ಮಟ್ಟಿಗೆ ಹಣಕಾಸಿನ ವಿಚಾರದಲ್ಲಿ ನಂಬಬಹುದು ಅನ್ನೋದು ಪ್ರಧಾನವಾದ್ದು. ಸರ್ಕಾರಿ ಸೇವೆಯಲ್ಲಿ ಒಂದು ಒಳ್ಳೆಯ ಹೆಸರು ತಗೊಳ್ಳಿಕ್ಕಿರುವಂತಹದ್ದು 100ಕ್ಕೆ 70-80 ಮಾರ್ಕ್ಸು ಅವರ ಸಿನ್ಸಿಯಾರಿಟಿ. ಮಿಕ್ಕ ಕೆಲಸ ಎಲ್ಲ ಮಾಡ್ತಾರೆ, ಮಾಡಲೇಬೇಕು, ಯಾಕೆ ಪ್ರೋಟೋಕಾಲ್ ಇರುತ್ತೆ, ಮಾಡೇ ಮಾಡ್ತಾರೆ. ಆದರೆ ಆ ಸಿನ್ಸಿಯಾರಿಟಿ ಏನು, ಆನೆಸ್ಟಿ ಇದೆಯಲ್ಲ, ಅದು ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅನ್ಫಾರ್ಚುನೇಟ್ಲಿ. ಸರ್ಕಾರಿ ಸೇವೆಗಳಲ್ಲಿ ಸ್ವಲ್ಪ ಹೆಚ್ಚು ಆಕ್ಷೇಪಣೆ ಇರುವಂಥ ಒಂದು ಕ್ಷೇತ್ರ ಅದು. ಅಂಥ ಕಡೆಗಳಲ್ಲಿ ನಾನು ಸ್ವಲ್ಪ ಪ್ರತ್ಯೇಕವಾಗಿ ನಾನು ಗುರುತಿಸ್ಕೊಂಡಿದ್ದೀನಿ. ಅದಕ್ಕೆ ನನಗೆ ಎಲ್ಲರೂ ನನ್ನ ಕಲೀಗ್ಸ್ ಆಗಲಿ, ನನ್ನ ಸೀನಿಯರ್ಸ್ ಆಗಲಿ, ನನ್ನ ಜೂನಿಯರ್ಸ್ ಆಗಲಿ ನನ್ನನ್ನು ತುಂಬ ಚೆನ್ನಾಗಿ ನಡೆಸ್ಕೊಂಡಿದ್ದಾರೆ. ಐ ಆಮ್ ವೆರಿ ವೆರಿ ಹ್ಯಾಪಿ ವಿತ್ ದಿಸ್. ಸೊ ನಿಮ್ಮ ಸಂಬಳದಲ್ಲಿ ಮನೆ ಕುಟುಂಬ ನೋಡ್ಕೊಂಡು ಎಲ್ಲ ಹಾಗೆ ಆಗುತ್ತೆ. ಸರ್ಕಾರ ನಿಜವಾಗ್ಲೂ ಚೆನ್ನಾಗಿ ನೋಡ್ಕೊಳ್ಳುತ್ತೆ ನೌಕರರನ್ನ, ಹೊಟ್ಟೆ ಬಟ್ಟೆ ನೋಡ್ಕೊಳ್ಳುತ್ತೆ. ಸೊ ಹಾಗಾಗಿ ನಾವು ಬೇರೆ ಕಡೆಯಿಂದ ಹಣ ಮಾಡುವಂತಹ ಅಗತ್ಯ ಯಾರಿಗೂ ಇರುವುದಿಲ್ಲ. ಅವ್ರಿಗೆ ಎಷ್ಟು ಬರುತ್ತೋ ಅಷ್ಟರಲ್ಲಿ ಜೀವನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕೆಂದರೆ ಯಾಕೆ ಅಷ್ಟು ದುಡ್ಡು ಮಾಡ್ತಾರೆ? ಮತ್ತೆ ಶತಮಾನಗಳಾಗುವಷ್ಟು ಅದು ಈ ಧನದ ಆಶೆ ಇದೆಯಲ್ಲ, ಅದಕ್ಕೆ ಕೊನೆ ಇಲ್ಲ. ನೀವು ಊಟ ಹಾಕಿ ನಿಮ್ಮನ್ನು ಕರ್ಕೊಂಬಂದು ನಾನಿವತ್ತು ಒಂದು ಕಡೆಗೆ, ಅಥವಾ ನೀವೇ ನನ್ನನ್ನು ಕರ್ಕೊಂಡೋಗಿ ಒಂದು ಕಡೆಗೆ ಒಂದು ಒಳ್ಳೆ ಹೋಟೆಲಲ್ಲಿ ಊಟ ಹಾಕಿಸ್ತೀರಿ, ಅಥವಾ ನಾನೇ ನಿಮ್ಗೆ ಊಟ ಹಾಕಿಸ್ದೆ ಅಂದ್ಕೊಳ್ಳಿ, ನಿಮಗೆ ಇದು ಸಾಕಪ್ಪ ಇದು ಅಂತ ಅನಿಸುತ್ತೆ. ಯಾಕೆಂದರೆ ತುಂಬ ಪೂರ್ತಿ ಊಟ ಆದಮೇಲೆ ಇದು ಸಾಕು ಖಂಡಿತ ಬೇಡ ಅಂತೀರಿ. ಅದು ದುಡ್ಡು ವಿಚಾರದಲ್ಲಿ ಸಾಮಾನ್ಯವಾಗಿ ಜನ ಹಾಗೆ ಅಂದ್ಕೊಳ್ಳಲ್ಲ, ಇದು ಬೇಡ ಸಾಕು ಅಂತ ಅಂದ್ಕೊಳ್ಳಲ್ಲ. ಇನ್ನು ನಿಮಗೆ ತೃಪ್ತಿ ಇರಲ್ಲ. ಯಾಕೆಂದರೆ ಅದು ಎಷ್ಟು ಬೇಕಾದ್ರೂ ಇಟ್ಕೋಬೋದು, ಯಾವ ರೂಪದಲ್ಲಿ ಬೇಕಾದ್ರೂ ಅದನ್ನ ಇಟ್ಕೊಳ್ಬೋದು. ಅದು ಎಷ್ಟೋ ವರ್ಷಗಳ ಕಾಲ ಅದನ್ನು ನೀವು ಪ್ರಿಸರ್ವ್ ಮಾಡ್ಕೊಂಡು ಹೋಗ್ಬೋದು. ಈ ಕಾರಣಗಳಿಂದಾಗಿ ಆ ನೋಟ್ಗಳು, ದುಡ್ಡಿನ ಚಲಾವಣೆ ಬಂದಾಗ ಏನು ಅಡ್ವಾಂಟೇಜ್ ಅಂತ ನಾವು ಅಂದ್ಕೊಂಡು, ಈಗ ಅದು ಡಿಸ್ಅಡ್ವಾಂಟೇಜು ಆಗ್ತಾ ಇದೆ. ಈಗ ಸ್ವಲ್ಪ ಮಟ್ಟಿಗೆ ಈ ದುಡ್ಡಿನ ಈ ಹಾರ್ಡ್ ರೂಪದಲ್ಲಿ ಚಲಾವಣೆ ಇದೆಯಲ್ಲ, ನಾಣ್ಯಗಳು ಹೋಯಿತು, ನೋಟ್ಗಳ ಮೂಲಕ ಚಲಾವಣೆ, ಅದನ್ನು ಈಗ ಸ್ವಲ್ಪ ಕರ್ಟೈಲ್ ಮಾಡಿರೋದ್ರಿಂದ ಕಡಿಮೆ ಆಗ್ತಿದೆ. ಅದು ಈಗ ಸ್ವಲ್ಪ ಕಾಲ ಈ ಭ್ರಷ್ಟಾಚಾರಕ್ಕೂ ಅದು ಒಂದು ಸಣ್ಣ ಕಡಿವಾಣವನ್ನು ಹಾಕೋದಕ್ಕೆ ಸಾಧ್ಯ ಇರುತ್ತೆ. ಏಕೆಂದರೆ ಎಲ್ಲ ಕಡೆಗಳಲ್ಲೂ ನೀವು ಈ ಆನ್ಲೈನ್ ವ್ಯವಹಾರಗಳಲ್ಲೇ ನೀವು ಹಣಕಾಸನ್ನು ನಿರ್ಣಯ ಮಾಡಬೇಕು, ವ್ಯವಹಾರ ಮಾಡಬೇಕು ಅಂದರೆ ಸ್ವಲ್ಪ ಕಡಿಮೆ ಆಗುವ ಸಾಧ್ಯತೆ ಇರುತ್ತೆ. ಇದು ಈ ಕಾಲದ್ದೇನಲ್ಲ, ಎಲ್ಲ ಕುಮಾರವ್ಯಾಸನೇ ಆ ಮಾತನ್ನು ಹೇಳ್ತಾನೆ. ಯಾವುದು ಭ್ರಷ್ಟಾಚಾರದ ಬಗ್ಗೆ ಆ ಕಾಲದಲ್ಲೇ ಕುಮಾರವ್ಯಾಸ ಹೇಳ್ತಾನೆ. 400 ವರ್ಷಗಳ ಹಿಂದೆ ಭ್ರಷ್ಟಾಚಾರ ಇತ್ತಾ? 600 ವರ್ಷ ಆಯಿತು. ಅದಕ್ಕೆ ಹಿಂದಿಂದಲೂ ಅವನು ಹೇಳುವ ಒಂದು ಮಾತು ನೋಡಿ, ದುರ್ಯೋಧನ ಶ್ರೀಕೃಷ್ಣ ನಾಳೆ ಬರ್ತಾನೆ ಸಭೆಗೆ ಎನ್ನುವಾಗ ಸಭೆಯನ್ನು ಏರ್ಪಾಡು ಮಾಡಿದ್ದಾನೆ. ಬಹಳ ಅದ್ಧೂರಿಯಾಗಿರಬೇಕು ಸಭೆ, ಕೃಷ್ಣನಿಗೆ ಕಣ್ಣಿಗೆ ಚಾಚು ಹೊಡೆಯೋ ಹಾಗಿರಬೇಕು ಸಭೆ ಅನ್ನೋ ಥರ ಮಾಡ್ತಾನೆ. ಆಗ ಸಭೆಯಲ್ಲಿ ಯಾರ್ಯಾರು ಇದ್ರು ಅಂತ ಹೇಳುವಾಗ ಕುಮಾರವ್ಯಾಸ ಹೇಳ್ತಾನೆ, ಲಂಚದ ಪರಮ ಸೀಮೆಯ ಜಾಣರುಗಳಿದ್ದರಲ್ಲಲ್ಲಿ ಅಂತ ಬರೀತಾನೆ. ಲಂಚದ ಪರಮ ಸೀಮೆಯ ಜಾಣರುಗಳು ಅಂದರೆ ಜಾಣತನದಿಂದ ಲಂಚದ ಪರಮಾವಧಿ, ಪರಮ ಸೀಮೆ ಅಂದರೆ ಒಂದು ಗಡಿ, ಅದು ಅದಕ್ಕಿಂತ ಹೆಚ್ಚಿನ ಲಂಚ ತಗೊಳ್ಳೋಕೆ ಸಾಧ್ಯವಿಲ್ಲ ಅಂಥೇಳಿ ಅಂಥವರೆಲ್ಲ ಸಭೆಯಲ್ಲಿ ಇದ್ರು ಅಂತ ಬರೀತಾನೆ ಕುಮಾರ. ಬರೆದ ಬಳಿಕದು ವಿಧಿಯ ಸೀಮೆಯ ಬರಹ ಅಂದರೆ ಈ ಕರಣಿಕರು ಮತ್ತು ಸರ್ಕಾರಿ ಅಧಿಕಾರಿಗಳು, ನೌಕರರು ಒಂದು ಕಡತದಲ್ಲಿ ಏನಾದ್ರು ಬರೆದು ಬಿಟ್ಟರೆ ಅದು ವಿಧಿಲಿಖಿತ ಬ್ರಹ್ಮ ಬರದಾಗೆ ನಿಮ್ಮ ಹಣೆ ಮೇಲೆ, ಅದನ್ನು ಬದಲಾಯಿಸೋದಕ್ಕೆ ಯಾವ ಮೇಲಿನ ಅಧಿಕಾರಿಗೂ ಸಾಧ್ಯವಿಲ್ಲ ಅಂತ ಕುಮಾರವ್ಯಾಸ ಆ ಕಾಲಕ್ಕೆ ಹೇಳ್ತಾನೆ. ಬರೆದ ಬಳಿಕ ಅದು ವಿಧಿಯ ಸೀಮೆಯ ಬರಹ. ಅದರ ಜೊತೆಗೆ
ಕಾರ್ಯ ಸಿದ್ಧಿಸಿದ ನಂತರದಲ್ಲಿ ತನ್ನ ಯಜಮಾನನ ಸೇವೆ ನೀರಿನಲ್ಲಿ ಬರೆದ ಲಿಪಿಯಂತೆ. ಅದು ಮುಗೀತು. ಅವನು ನಿಮ್ಮ ಯಜಮಾನನಿಗೆ ಏನಾಗಬೇಕು ಅಂದರೆ ನಿಮ್ಮ ಬಾಸ್ ಯಾರು ಇರ್ತಾರೋ ಅವ್ರ ಕೆಲಸ ಆಗಬೇಕು ಬೇಡ ಅನ್ನೋದು ಅವ್ರಿಗೆ ಸಂಬಂಧಪಟ್ಟಿದ್ದಲ್ಲ. ಅದು ತಮಗೆ ಎಷ್ಟು ಹಣ ಬರುತ್ತೆ ಅದು ಸಂಬಂಧಪಟ್ಟಿದ್ದು ಅನ್ನುವಂತಹ ಜನವೆಲ್ಲ ಆ ಸಭೆಯಲ್ಲಿ ಇದ್ದರು ಅಂಥೇಳಿ ಬರೀತಾನೆ. ಅದರ ಜೊತೆಗೆ ಇನ್ನೊಂದು ಕಡೆಗೂ ಬರೀತಾನೆ, ಕರಣಿಕನ ಹಗೆಗೊಂಡವಂಗೆ ಆಗವು ಐಶ್ವರ್ಯಾಭಿವೃದ್ಧಿಗಳು ಅಂತ ವಿದುರ ನೀತಿಯಲ್ಲಿ ಬರುತ್ತೆ. ಗುಮಾಸ್ತರನ್ನ ನೀವು ಎದುರು ಹಾಕೋಬಿಟ್ರೆ ನಿಮ್ಮ ಐಶ್ವರ್ಯಾಭಿವೃದ್ಧಿ ಎಲ್ಲ ನಾಶ ಅಲ್ಲಿಗೆ ಅಂತ ಆ ಕಾಲಕ್ಕೇನೆ ಇವೆಲ್ಲ ಇರುವಂಥದ್ದು. ಇನ್ನೂ ಒಂದು ಕಡೆಗೆ ಬರೀತಾನೆ, ನಾರದ ನೀತಿ ಅಂತ ಒಂದು ಬರುತ್ತೆ. ಅದರಲ್ಲಿ ಕುಮಾರವ್ಯಾಸ ಬರೀತಾನೆ, ಅರಸು ರಾಕ್ಷಸ ಮಂತ್ರಿ ಎಂಬವ ಮರೆವ ಹುಲಿ ಪರಿವಾರ ಅಂದರೆ ಅವನ ಒಡ್ಡೋಲಗ ಜೊತೆಯಲ್ಲಿರುವಂತಹ ಅಧಿಕಾರಿಗಳು ನೌಕರರು ಇವರೆಲ್ಲ ಪರಿವಾರ ಹದ್ದಿನ ನೆರವಿ. ಆ ಹದ್ದುಗಳ ವಿಶೇಷ ಏನು ಅಂದರೆ ಯಾವುದೋ ಒಂದು ಪ್ರಾಣಿ ಒಬ್ಬ ಮನುಷ್ಯನೇ ಅಂತ ಇಟ್ಕೊಳ್ಳಿ, ಸುಮ್ಮನೆ ನೆಲದ ಮೇಲೆ ಬಲಗಿದ್ದಾನೆ, ಅವನಿನ್ನೂ ಸತ್ತಿಲ್ಲ ಅಂತ ಇದ್ದಾಗಲೇ ಅವನು ಬದುಕಿರುವಾಗಲೇ ಬೇಕಾದ್ರೆ ಅವನು ಸತ್ತಿದ್ದಾನೆ ಅಂತ ಭಾವಿಸಿ ಅವನ ಕಿತ್ತು ದೇಹನೇ ಛಿದ್ರ ಮಾಡಿ ಹಾಕಿಬಿಡುತ್ತವೆ. ಅಂಥದ್ದು ಪರಿವಾರ, ಅಂಥ ರಾಜನ ಪರಿವಾರ ಹಾಗಿರುತ್ತೆ. ಪರಿವಾರ ಹದ್ದಿನ ನೆರವಿ ಬಡವರ ಭಿನ್ನ ಪವನಿ ನಾರು ಕೇಳುವರು ಅಂತ. ನೋಡಿ, ಯೋಚನೆ ಮಾಡಿ, ಅವತ್ತು ಅವನು ಬರೆದಿದ್ದಕ್ಕೂ ಇವತ್ತು ನಮ್ಮಲ್ಲಿ ಇರುವಂತಹ ಪರಿಸ್ಥಿತಿಗಳು ಹಾಗೆ ಇದೆ ಅನ್ನೋದನ್ನು ನೋಡಿ. ಸರ್ಕಾರದ ವ್ಯವಸ್ಥೆಗಳು ಹೇಗಿರುತ್ತವೆ ಅಂಥೇಳಿ ನೀವು ಆ ಸರ್ಕಾರ ಈ ಸರ್ಕಾರ ಅಂತ ಯಾರನ್ನೂ ಉದ್ದೇಶಿಸಬೇಕಾಗಿಲ್ಲ. ಪಕ್ಷ ಅದು ಇದು ವ್ಯವಸ್ಥೆ, ಅದೊಂದು ವ್ಯವಸ್ಥೆ ಹೀಗೆ ಬಂದ್ಬಿಟ್ಟಿದೆ ಅಂಥೇಳಿ. ಬದಲಾಗೋದು ಕಷ್ಟ ಅನಿಸುತ್ತೆ ನನಗೆ. ಅದನ್ನು ಕುಮಾರವ್ಯಾಸನೇ ಹೇಳಿಬಿಟ್ಟಿದ್ದಾನೆ, ನಾಳೆಗೆ ಕೆಟ್ಟದು. ಅಂದರೆ ನಾಳೆ ಚೆನ್ನಾಗ್ಬೋದೇನೋ ಅಂದರೆ ಇವತ್ತಿಗಿಂತ ನಾಳೆ ಹಾಳು. ನಾಳೆ ನಿಂತ್ಕೊಂಡು ಇನ್ನೊಂದು 10 ದಿನ ಆದಮೇಲೆ ಸರಿಯಾಗ್ಬೋದೇನೋ ಈ ವ್ಯವಸ್ಥೆ ಇದ್ದರೆ ಅದಕ್ಕಿಂತ ಹಾಳು ಅವತ್ತು. ನಾಳೆ ಕೆಟ್ಟದು. ಅಂದರೆ ಇದು ವ್ಯವಸ್ಥೆ. ಇದು ನಾವು ಯಾವುದೇ ಒಬ್ಬ ವ್ಯಕ್ತಿಯನ್ನಾಗಲಿ ಒಂದು ಪಕ್ಷವನ್ನಾಗಲಿ ಒಂದು ಸರ್ಕಾರವನ್ನಾಗಲಿ ದೂಷಿಸುವುದು ಹೊಗಳುವುದು ಪ್ರಶ್ನೆ ಇಲ್ಲವೇ ಇಲ್ಲ. ಆ ವ್ಯವಸ್ಥೆಗಳೇ ಹಾಗೆ ಬಂದುಬಿಟ್ಟಿವೆ ಅಂಥೇಳಿ. ಅದು ಬಹುಶಃ ಪಾಶ್ಚಾತ್ಯ ದೇಶಗಳಲ್ಲಿ ಸ್ವಲ್ಪ ಅದು ಒಂದು ಒಳ್ಳೆಯ ರೀತಿಯಲ್ಲಿ ಅದು ಬದಲಾವಣೆಗಳನ್ನು ಕಾಣ್ತಾ ಇದೆ ಅಂತ ದೂರಕ್ಕೆ ನಮಗೆ ಅನಿಸುತ್ತೆ. ಅಲ್ಲಿ ಏನು ನಡೆಯುತ್ತೆ ಒಳಗಡೆ ನಮಗೆ ಅದು ಗೊತ್ತಿರಲ್ಲ, ದೂರಕ್ಕೆ ಹಾಗೆ ಅನಿಸುತ್ತೆ. ಆದರೆ ಇಲ್ಲಿ ನಮ್ಮಲ್ಲಿ ಎಲ್ಲ ಮಟ್ಟಗಳಲ್ಲೂ ಅದು ಸ್ವಲ್ಪ ಹೆಚ್ಚು ಅಂತಲೇ ನನಗೆ ಅನಿಸುತ್ತೆ. ಇವೆಲ್ಲ ನಾವು ತಿಳ್ಕೊಂಡಾಗ ಏನಾಗ್ಬಿಡುತ್ತೆ ಅಂದರೆ ನಮಗೆ ಕಾನ್ಷಿಯಸ್ ಒಂಥರ ಪ್ರಿಕ್ ಆಗ್ತಿರುತ್ತೆ. ಇದೇನಪ್ಪ ಇಂಥ ವ್ಯವಸ್ಥೆಯಲ್ಲಿ ನಾವಿರಬೇಕಾಗ್ತೀವಲ್ಲ, ಕೆಲಸ ಮಾಡ್ತಾ ಇದ್ದೀವಿ. ನಾವಾದರೂ ಒಂದು ಆನೆಸ್ಟಿ ಮತ್ತು ಸಿನ್ಸಿಯಾರಿಟಿಯನ್ನು ಇಟ್ಕೊಂಡು ಬದುಕಬೇಕು. ಇಲ್ಲದೇ ಇದ್ದರೆ ಜನಕ್ಕೆ ಪಾಪ ಎಷ್ಟು ತೊಂದರೆ ಆಗುತ್ತೆ ಇವುಗಳಿಂದ. ಒಬ್ಬ ಮನುಷ್ಯ ತಾನು ಶ್ರೀಮಂತರಾಗೋದಕ್ಕೆ ಎಷ್ಟು ಜನಗಳಿಗೆ ತೊಂದರೆ ಉಂಟಾಗುತ್ತೆ. ಇವೆಲ್ಲವೂ ಕಾವ್ಯದ ಅಧ್ಯಯನದಿಂದ ಬರುತ್ತೆ. ನಾವು ತಿಳ್ಕೋಬೇಕಾಗುತ್ತೆ. ಕಾವ್ಯದ ಅಧ್ಯಯನದಿಂದ ಇಂಥವರೆಲ್ಲ ಏನಾಗಿ ಹೋದರು ಅಂಥೇಳಿ ಗೊತ್ತಾಗುತ್ತೆ ಆಮೇಲೆ ಅದರ ಅಧ್ಯಯನದಿಂದಾಗಿ. ಹಾಗಾಗಿ ನಮಗೆ ಸ್ವಲ್ಪ ಸರ್ಕಾರದ ಸೇವೆ ಮತ್ತು ನನಗೆ ಈ ಗಮಕದ ಸೇವೆ ಎರಡು ಬೇರೆ ಅಂತ ನನಗೆ ಅನಿಸ್ಲಿಲ್ಲ. ಇಲ್ಲಿ ಕೆಲಸ ಮಾಡೋದು ಅದಕ್ಕೆ ಉಪಯೋಗ ಆಗುತ್ತೆ, ನನ್ನ ಅಲ್ಲಿನ ಎಕ್ಸ್ಪೀರಿಯನ್ಸು ಇದಕ್ಕೆ ಉಪಯೋಗ ಆಗುತ್ತೆ. ಎರಡೂ ಒಂದಕ್ಕೊಂದು ಪೂರಕವಾಗಿ ನಾನು ತೊಗೊಂಡು ಹೋಗ್ತಾ ಇದ್ದೀನಿ. ನನಗೆ ಯಾವತ್ತೂ ಇದರಿಂದ ಅದಕ್ಕೆ ತೊಂದರೆ ಆಯಿತು, ಅದರಿಂದ ಇದಕ್ಕೆ ತೊಂದರೆ ಆಯಿತು ಅಂತ ನನಗೆ ಯಾವತ್ತೂ ಅನಿಸಿಲ್ಲ. ಮತ್ತು ಸರ್ಕಾರದಲ್ಲಿ ಇರುವಂತಹ ಯಾವುದೇ ಅಧಿಕಾರಿಗಳಾಗಲಿ ಮತ್ತು ಸಚಿವರುಗಳಾಗಲಿ ನನ್ನ ಈ ಕಾರ್ಯಕ್ರಮಕ್ಕೆ ಒಂದು ಚೂರಾದರೂ ತೊಂದರೆ ಉಂಟಾಗುವ ರೀತಿಯಲ್ಲಿ ವರ್ತಿಸಿಲ್ಲ. ನಿಮ್ಮ ಗಮಕ ಕಾರ್ಯಕ್ರಮಗಳು ತೊಂದರೆ ಕೊಡೋದು, ನನ್ನ ಗಮಕ ಕಾರ್ಯಕ್ರಮನ ಎಷ್ಟೋ ಜನ ಸಚಿವರುಗಳು ಬಂದು ಕೇಳಿದ್ದಾರೆ. ಅದರಲ್ಲಿ ಬಹಳ ವಿಶೇಷ ಅಂದರೆ ನಮ್ಮ ಡಾಕ್ಟರ್ ವಿ ಎಸ್ ಆಚಾರ್ಯ ಅವರು ಕಾರ್ಯಕ್ರಮವನ್ನೇ ನೀವು ಮಾಡಿದಾಗ ನಾನು ಬರ್ತೀನಿ ಅಂತ ಹೇಳಿ ಬಂದು ಕೂತ್ಕೊಂಡು ಕಾರ್ಯಕ್ರಮವನ್ನು ಕೇಳಿ ಹೋಗಿದ್ದಾರೆ. ನಮ್ಮದು ಅನೇಕ ಕಾರ್ಯಕ್ರಮಗಳನ್ನು ಅವ್ರು ಕೇಳಿದ್ದಾರೆ. ದೂರದರ್ಶನ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ರು. ನಿಮಗೆ ಇನ್ನೊಂದು ಆಶ್ಚರ್ಯ ಹೇಳ್ತೀನಿ, BA ಮೊಹಿದ್ದೀನ್ ಅಂತ, ನಾನು ಅವರಿಗೆ ಪ್ರೈವೇಟ್ ಸೆಕ್ರೆಟರಿ ಆಗಿದ್ದೆ. ಅವರು ಬಜ್ಪೆಯವರು, ಮಂಗಳೂರು ಕರಾವಳಿ. ಈಗಿಲ್ಲ ಪಾಪ, ಹೋಗಿಬಿಟ್ರು. ಬಹಳ ಸಾತ್ವಿಕ ಮನುಷ್ಯ ಅವರು ನನ್ನ ಕಾರ್ಯಕ್ರಮಗಳನ್ನು ಕೇಳಿ ನನ್ನ ಹತ್ರ ವಿಮರ್ಶೆ ಮಾಡೋರು ಕುಮಾರವ್ಯಾಸನ ಕಾವ್ಯಗಳ ಬಗ್ಗೆ. ಇದೇನು ಹೀಗೆ ಹೇಳ್ತಾನಲ್ಲ ಇವನು ಅಂತ ಹೇಳಿ ಒಂದಷ್ಟು ಅದ್ರ ಬಗ್ಗೆ ಆಸಕ್ತಿ ಓದ್ಕೊಂಡಿದ್ರು. ನನ್ನನ್ನು ಕೇಳ್ತಾ ಇದ್ದರು. ಅವ್ರ ಕನ್ನಡ ಅಷ್ಟು ಅದ್ಭುತವಾಗಿತ್ತು. ಮೊಹಿದ್ದೀನ್ ನೋಡಿ, ಎಲ್ಲಿ ಧರ್ಮ, ಎಲ್ಲಿ ಅದೆಲ್ಲ ಲೆಕ್ಕ ಇಲ್ಲ. ಸಾಹಿತ್ಯ ಬಂದಾಗ ಯಾವ ಥರ ಒಬ್ಬ ಮನುಷ್ಯನ ಮೇಲಕ್ಕೆ ಎತ್ತುತ್ತೆ ಅದು ಅನ್ನೋದಕ್ಕೆ ನಾನು ಉದಾಹರಣೆ ಹೇಳಿದ್ದು. ಅವ್ರ ಭಾಷೆಯೂ ಅಷ್ಟು ಚಂದ. ಬರೆಯುವಾಗಂತೂ ನನಗೆ ನಾಚಿಕೆ ಆಗಬೇಕು ಅವ್ರ ಮುಂದೆ ಬರೆಯುವಾಗ, ಅಷ್ಟು ಚೆನ್ನಾಗಿ ಕನ್ನಡ ಇಂಗ್ಲೀಷ್ ಬರೆಯೋರು ಅವರು. ನನ್ನ ಕಾರ್ಯಕ್ರಮವನ್ನು ಯಾವತ್ತು ಅವಕಾಶ ಆಗುತ್ತೆ ದೂರದರ್ಶನ ಬಂದಾಗೆಲ್ಲ ಕೇಳ್ತಾಯಿದ್ರು. ಕೇಳಿ ನಾನು ಆಫೀಸಿಗೆ ಬಂದು ನಾನು ಸಿಕ್ಕಿದ ಕೂಡಲೇ
ಕರೆ PS ಅವರಿಗೆ ಕರೆ ಅಂತೇಳಿ ನನಗೆ ಕರೆಸ್ಕೊಂಡು ಮಾತಾಡಿ ಹೇಳಿದ್ರೆ ಇವತ್ತು ಹೀಗೆ ಹೇಳಿದ್ರಲ್ಲಪ್ಪ ನೀವು ಇದೇನು ವಿಚಾರ ಇದು ಅವನು ಯಾಕೆ ಆ ಥರ ಮಾತಾಡೋಕೆ ಹೋದ ದಡ್ಡ ಅವನು ಅಂತೆಲ್ಲ ನನ್ನ ಹತ್ರ ಮಾತಾಡೋರು ಅವರು ಸಚಿವರಾಗಿತ್ತು ನೀವು PS ಅವರಿಗೆ. ಸೊ PS ಸಚಿವರು ಮತ್ತು ಚರ್ಚೆ ಅಂತ ಒಳ್ಳೆ ದೃಶ್ಯ ನೋಡಿ. ಹಾಗೆ ಡಾಕ್ಟರ್ VS ಆಚಾರ್ಯ ಅವರು ಅವ್ರು ಹೋಮ್ ಮಿನಿಸ್ಟರ್ ಆಗಿದ್ರು. ಅವರು ಆಚಾರ್ಯ ಅವರು ಹೋಮ್ ಮಿನಿಸ್ಟರ್ ಆಗಿದ್ದರು, ಆಮೇಲೆ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಆಗಿದ್ದರು. ಎಲ್ಲ ಆ ಥರ ತುಂಬ ಜನ ನನ್ನ ಕಾವ್ಯಗಳನ್ನು ಕೇಳಿದ್ದಾರೆ. ಮತ್ತು ನಮ್ಮ ಫಾರ್ಮರ್ ಚೀಫ್ ಸೆಕ್ರೆಟರಿ SV ರಂಗನಾಥ್ ಅವರು, ಅವರು ರಿಟೈರ್ ಆದಮೇಲೆ ಹೈಯರ್ ಎಜುಕೇಷನ್ನಲ್ಲಿ ಕೆಲಸ ಮಾಡೋರು. ಅವರು ಹೈಯರ್ ಎಜುಕೇಷನ್ ಕೌನ್ಸಿಲ್ನಲ್ಲಿ ವೈಸ್ ಚೇರ್ಮನ್ ಆಗಿದ್ದರು. ನಾನು ಹೈಯರ್ ಎಜುಕೇಷನ್ ಮಿನಿಸ್ಟರ್ ಪ್ರೈವೇಟ್ ಸೆಕ್ರೆಟರಿ ಆಗಿದ್ದೆ. ಅವರು ಒಂದು ಸರಿ ನಾನು ಅವರ ಚೇಂಬರ್ಗೆ ಒಂದು ಸರಿ ಸರ್ ಬರ್ಬೋದು ಸರ್ ಒಳಗೆ ಅಂತ, ಬನ್ನಿಯಪ್ಪ ನೀವೇನು ಬರಬೇಕಾ ಅಂತ ಕೇಳಬೇಕಾ, ಇವರೇ ಬಿಗ್ ಸ್ಕಾಲರ್ ಐಸೆ, ನನಗೆ ಗೊತ್ತಿರಲಿಲ್ಲಪ್ಪ ಎಷ್ಟು ದಿನ, ನಾನು ನಿಮ್ಮ ಕಾರ್ಯಕ್ರಮ ಕೇಳಿದೆ ಯೂಟ್ಯೂಬಲ್ಲಿ, ಏನು ರೀ ಇದು ಇಷ್ಟು ಅದ್ಭುತವಾದ ಕಾರ್ಯಕ್ರಮ ಮಾಡ್ತಿರಲ್ಲ ಅಂಥೇಳಿ ಆಮೇಲೆ ನಾನು ಯಾವ್ಯಾವ ಪ್ರೋಗ್ರಾಮ್ ಇದ್ದರೂ ಯೂಟ್ಯೂಬ್ ಹಾಕ್ಕೊಂಡು ಅವರು ಕೇಳ್ತಾಯಿದ್ದು. ಕೇಳಿಬಿಟ್ಟು ನನಗೆ ಕಾಮೆಂಟ್ ಮಾಡೋರು. MR ಶ್ರೀನಿವಾಸ ಮೂರ್ತಿಗಳು IAS ಆಫೀಸರು, ಶ್ರೀನಿವಾಸ ಮೂರ್ತಿ ಅವರು, ಅವರೂ ನನ್ನ ಕಾರ್ಯಕ್ರಮಗಳನ್ನು ತುಂಬ ಮೆಚ್ಚಿಕೊಂಡು ಸುಮಾರು 3 ಗಂಟೆ ಕಾಲ ಒಂದಿನ ಕಾರ್ಯಕ್ರಮ ಮಾಡಿದೆ ಅವ್ರ ಮುಂದೆ. ಅವರು ಕಾರ್ಯಕ್ರಮ ಕೇಳಿದರು. ನಮ್ಮ BR ಪ್ರಭಾಕರ್ ಅಂತ ಇನ್ನೊಬ್ಬರು ಚೀಫ್ ಸೆಕ್ರೆಟರಿ, ಅವರು ಅವ್ರ ಶ್ರೀಮತಿಯವರು ನನ್ನ ಕಾರ್ಯಕ್ರಮ ಕೇಳ್ತಾ ಅವತ್ತು ಅವ್ರ ಶ್ರೀಮತಿಯವರು ಕಣ್ಣಲ್ಲಿ ನೀರು ಹಾಕ್ತಾ ಕೂತ್ಬಿಟ್ರು ಪೂರ್ತಿ. ಅವತ್ತು ಗಮಕ ಕಲೆಯಲ್ಲಿ ಏನೋ ಒಂದು ಸತ್ವ ಇದೆ, ಅದನ್ನು ಇಟ್ಕೊಂಡು ನಾವು ಕವಿಯನ್ನು ತುಂಬ ಸಮೀಪದಿಂದ ನೋಡಿ ಅಷ್ಟು ಹತ್ತಿರದಿಂದ ಜನಗಳಿಗೆ ಆ ಕವಿಯನ್ನು ಮುಟ್ಟಿಸಬೇಕು. ಅದು ನಮ್ಮಗಳ ಜವಾಬ್ದಾರಿ, ಗಮಕ ಕಲೆಯ ಜವಾಬ್ದಾರಿ. ಹಾಗಾಗಿ ನನಗೆ ಗಮಕವೇ ಆಗಲಿ, ಕಚೇರಿಯ ಕೆಲಸವೇ ಆಗಲಿ, ಮತ್ತು ಬೇರೆ ಬೇರೆ ಸೋಷಿಯಲ್ ಆರ್ಗನೈಸೇಷನ್ಗಳಲ್ಲಿ ನಾನು ಅಧ್ಯಕ್ಷನಾಗಿ ಕಾರ್ಯದರ್ಶಿಯಾಗಿ ಎಲ್ಲ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮೂರದು ಒಂದು ಬಳಗ ಇದೆ, ಪನ್ನಾತ್ಪುರ ಬಳಗ ಅಂತ. ಯಾಕೆಂದರೆ ನಮ್ಮ ಊರು ಮುಳುಗೋಯ್ತಲ್ಲ, ಸುತ್ತಮುತ್ತಲಿನ ಹಳ್ಳಿಗಳೆಲ್ಲ ಸೇರಿಸ್ಕೊಂಡು ಒಂದು ಬಳಗ, ಇವರೆಲ್ಲ ಸದಸ್ಯರಿದ್ದಾರೆ ಅದಕ್ಕೆ. ನಮ್ಮ KC ಶ್ರೀಕಾಂತ್ ಅವರು ಕುಟುಂಬದವರು. ಹಾಗಾಗಿ ನಾನು ಅಲ್ಲಿಗೂ ಮೊದಲು ಸ್ಥಾಪಕ ಕಾರ್ಯದರ್ಶಿಯಾಗಿ ಸುಮಾರು 30 ವರ್ಷ ಆಯಿತು. ಅದನ್ನು ಹಾಗೆ ಪ್ರತಿ ವರ್ಷವೂ ಒಂದೊಂದು ಸಮಾವೇಶ ಮಾಡಿ ನಾವು ಎಲ್ಲರನ್ನೂ ಸೇರಿಸಿ ನಮ್ಮ ಊರವರೆಲ್ಲ ಅಲ್ಲಿ ವಿವಿಧ ರೀತಿಯ ಕಾರ್ಯಕ್ರಮಗಳು, ನಮ್ಮ ಊರಿನ ನೆನಪು ಅವೆಲ್ಲ ಮಾಡ್ತಾಯಿರ್ತೀವಿ. ಅಂತಹ ಕೆಲವು ಅನೇಕ ಸಂಘ ಸಂಸ್ಥೆಗಳಿವೆ. ಅದಕ್ಕೆಲ್ಲ ನಾನು ಅಧ್ಯಕ್ಷನಾಗಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿಕೊಂಡು ಎಲ್ಲವನ್ನೂ ಒಂದು ಒಳ್ಳೆಯ ರೀತಿಯಲ್ಲಿ ತೊಗೊಂಡು ಹೋಗೋದಕ್ಕೆ ಸಮಗ್ರವಾಗಿ ತೂಗಿಸ್ಕೊಂಡು ಹೋಗೋಕ್ಕೆ ಸಾಧ್ಯವಾಗುತ್ತೆ. ನಾವು ಸಮಯ ಇಲ್ಲ ಅಂದರೆ ಯಾವುದಕ್ಕೂ ಸಮಯ ಇರಲ್ಲ. ಯಾವಾಗ ನೀವು ಬ್ಯುಸಿಯಾಗಿರ್ತೀರಿ ಆವಾಗಲೇ ನಿಮಗೆ ಹೆಚ್ಚು ಸಮಯ ಸಿಕ್ಕುವಂಥದ್ದು. ಬ್ಯುಸಿಯಾಗಿದ್ದಾಗಲೇ ಲೀಜರ್ ಆಗಿದ್ಬಿಟ್ರೆ ಕೆಲಸ ಇನ್ನೂ ಟೈಮ್ ಇದೆಯಲ್ಲ ನಾಳೆ ಮಾಡೋಣ ಅಂತ ಮುಂದಕ್ಕೆ ಹೋಗ್ತಿರುತ್ತೆ. ಅದು ಆ ಪ್ರೆಷರ್ ಯಾವಾಗಿರುತ್ತೆ ಆಗಲೇ ನಾವು ಕೆಲಸ ಮಾಡೋದು. ಅದು ಮನುಷ್ಯರ ಸ್ವಭಾವ. ಅದು ಆ ಕೌರವನ್ನ ಹಸಿ ಹಸಿಯಾದ ಕರುಳನ್ನು ಬಗೆದು ಬಿಡ್ತೀನಿ, ನೋಡ್ತಾ ಇರಿ. ಮೊಟ್ಟ ಮೊದಲು ನಮ್ಮ AV ಪ್ರಸನ್ನ ಸಾಹೇಬ್ರ ಗ್ರಂಥಾಲಯವನ್ನು ನಾವು ನೋಡೋಣ. ಎಷ್ಟು ಚೆನ್ನಾಗಿ ಒಬ್ಬ ಸರ್ಕಾರಿ ಅಧಿಕಾರಿ ಮನೇಲಿ ಒಂದು ಗ್ರಂಥಾಲಯ ಇದೆ ಅಂತ ದಯವಿಟ್ಟು ತೋರಿಸ್ಬೋದೇ? ಬನ್ನಿ. ಇಲ್ಲಿ ಸಾಮಾನ್ಯವಾಗಿ ಹೆಚ್ಚಿರುವುದೆಲ್ಲ ಹಳಗನ್ನಡ, ನಡುಗನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಿದ್ದು. ಹೊಸಗನ್ನಡದ್ದು ಕೆಲವು ಪುಸ್ತಕಗಳಿವೆ ಮುಖ್ಯವಾದಂಥದ್ದು. ಹೊಸಗನ್ನಡ ನೋಡಿ, ಇದು ಕುವೆಂಪು ಅವರದ್ದು, ಕುವೆಂಪು ಅವರ ಸಮಗ್ರ ಗದ್ಯ ಅದೊಂದು ಪುಸ್ತಕ ಇದೆ. ಮಲೆಗಳಲ್ಲಿ ಮದುಮಗಳು ಇದೆ, ಕಾನೂರು ಹೆಗ್ಗಡತಿ ಇದೆ. ಮತ್ತು ಕುವೆಂಪು ಅವರದ್ದು, ಬೇಂದ್ರೆ ಅವರದ್ದು ಸಾಮಾನ್ಯವಾಗಿ ಎಲ್ಲ ಪುಸ್ತಕಗಳು ನನ್ನ ಹತ್ರ ಇವೆ. ಮತ್ತು ಇದೆಲ್ಲ ಈ ಹೊಸ ಕಲರ್ ಪುಸ್ತಕಗಳು ಕಾಣ್ತಾ ಇವೆಯಲ್ಲ, ಇದೆಲ್ಲವೂ ಜೈನ ಕವಿಗಳ ಸಾಹಿತ್ಯವನ್ನು ಒಂದು ವಿಶೇಷ ರೀತಿಯಲ್ಲಿ ಪ್ರಕಟ ಮಾಡಿದಂಥದ್ದು. ಇದನ್ನು ಬೇರೆ ಬೇರೆ ಸಂಪಾದಕರು ಈ ಗ್ರಂಥಗಳನ್ನು ಸಂಪಾದನೆ ಮಾಡಿದ್ದಾರೆ. ಇದನ್ನು ಪ್ರಸಾರಾಂಗ ಕನ್ನಡ ವಿಶ್ವವಿದ್ಯಾಲಯ ಹಂಪಿಯ ಕನ್ನಡ ವಿಶ್ವವಿದ್ಯಾಲಯ ಪ್ರಸಾರಾಂಗದವರು ಮಾಡಿರುವಂತಹ ಪುಸ್ತಕಗಳಿದು. ರತ್ನಾಕರ ವರ್ಣಿ ಅದರಲ್ಲಿ 3 ಇದೆ. ಭರತೇಶ್ ವೈಭವ ಇದೆ, ಶತಕತ್ರಯಗಳು ಅಂತ ಇವೆ. ರತ್ನಾಕರಾಧೀಶ್ವರ ಅಂತ ಅವನು ಶತಕಗಳನ್ನು ಬರೆದಿದ್ದಾನೆ. ಸೋಮೇಶ್ವರ ಶತಕ ಇದೆಯಲ್ಲ, ಆ ಥರಕ್ಕೆ ರತ್ನಾಕರಾಧೀಶ್ವರ ಅನ್ನುವ ಹೆಸರಿನಲ್ಲಿ. ಇನ್ನು ಕೆಲವು ಹಾಡುಗಳನ್ನು ಆ ಕವಿ ರಚನೆ ಮಾಡಿದ್ದಾನೆ. ಅವೆಲ್ಲ ಇದರಲ್ಲಿದೆ. ಇವನು ಮೂಡುಬಿದ್ರೆಯಲ್ಲಿ ಇದ್ದಂತಹ ಕವಿ, ಸಾವಿರ ಕಂಬದ ಬಸದಿ, ಅಲ್ಲಿ ಇದ್ದಂತಹ ಕವಿಯವನು. ಇದು ಭರತೇಶ ವೈಭವ ಅನ್ನುವಂಥದ್ದು. ಇದೊಂದು ಸಾಂಗತ್ಯದಲ್ಲಿ ರಚನೆ. ಸಾಂಗತ್ಯ ಅಂದರೆ ನಮ್ಮ ದೇಶೀಯ ಛಂದಸ್ಸು, ಅದು ನಮ್ಮದೇ ಆದಂತಹ ದ್ರಾವಿಡ ಛಂದಸ್ಸು, ಅದು ಅದರಲ್ಲಿ ರಚನೆ ಮಾಡಿದ್ದಾನೆ. ಇದು ಅಚ್ಚಣ್ಣ, ಅಗ್ಗಳ ಅವರಿಬ್ಬರದು ಸೇರಿ ಒಂದು ಇದು ಸಂಪುಟ ಮಾಡಿದ್ದಾರೆ. ವರ್ಧಮಾನ ಪುರಾಣ, ಶ್ರೀಪದಾಶೀತಿ, ಚಂದ್ರಪರ್ವ ಪುರಾಣ ಅಂಥೇಳಿ ಇದನ್ನು ಬೇರೆ ಬೇರೆ ಸಂಪಾದಕರುಗಳು, ಹೀಗೆ ಪಂಪಂದೊಂದು ಸಂಪುಟ ಇದೆ, ಅದೇ ರೀತಿ ರನ್ನಂದೊಂದು ಸಂಪುಟ ಇದೆ, ಜನ್ನಂದೊಂದು ಸಂಪುಟ ಇದೆ. ಹೀಗೆ ಜೈನ ಕವಿಗಳು ಪನ್ನಂದು ಒಂದು ಸಂಪುಟ ಇದೆ. ಆಲ್ಮೋಸ್ಟ್ ಜೈನ ಕವಿಗಳು, ಅವರೆಲ್ಲ ಜೈನ ಕವಿಗಳು. ಆ ಎಲ್ಲ ಜೈನ ಕವಿಗಳದ್ದು ಒಂದೊಂದು ಈ ಥರ ಸಂಪುಟದ ರೀತಿಯಲ್ಲಿ ಕನ್ನಡ ವಿಶ್ವವಿದ್ಯಾಲಯ ಪ್ರಕಟ ಮಾಡಿದೆ. ಬಹಳ ದೊಡ್ಡ
ಕೆಲಸ ಅದು. ನಮ್ಮಂಥವ್ರಿಗೆ ತುಂಬ ಉಪಯೋಗ ಆಗುತ್ತೆ, ಸ್ಕಾಲರ್ಸ್ಗೆ ಓದೋದಕ್ಕೆ, ರೆಫರೆನ್ಸ್ಗೆ, ನಾವು ವಾಚನ ವ್ಯಾಖ್ಯಾನ ಮಾಡೋದಕ್ಕೆ, ಅದೆಲ್ಲದಕ್ಕೂ ತುಂಬ ಉಪಯೋಗ ಆಗುತ್ತೆ. ಇದು ನಯಸೇನ ಸಂಪುಟ ಅಂತ ಹೇಳಿದ್ರು. ಇದು ಪ್ರತ್ಯೇಕವಾಗಿ ಭರತೇಶ ವೈಭವ ಇದರಲ್ಲೇ ಇದೆ, ಈ ಸಂಪುಟದಲ್ಲೇ ಇದೆ. ಆದರೂ ಇದೊಂದು ಪ್ರತ್ಯೇಕವಾಗಿ ಪುಸ್ತಕ. ಇದು ಬಹಳ ವಿಶೇಷವಾದ ಪುಸ್ತಕವನ್ನು ನಿಮಗೊಂದು ತೋರಿಸ್ತೀನಿ. ಇದೊಂದು 3 ವಾಲ್ಯೂಮ್ಗಳಲ್ಲಿ ಬಂದಿರುವಂತಹದ್ದು. ಕರ್ನಾಟಕ ಕವಿಚರಿತ್ರೆ ಅಂತ ಹೇಳಿ ಆರ್ ನರಸಿಂಹಾಚಾರ್ಯರು ಇದನ್ನ ಬರೆದಿದ್ದಾರೆ. ನೋಡಿ, ಆರ್ ನರಸಿಂಹಾಚಾರ್ಯ ಅವರ ಕರ್ನಾಟಕ ಕವಿಚರಿತ್ರೆ. ಇದು ಮೊದಲ ಬಾರಿಗೆ ಕರ್ನಾಟಕದ ಎಲ್ಲೋ ಕವಿಗಳನ್ನು, ಶಾಸನ ಕವಿಗಳಿಂದ ಹಿಡಿದು ಆಧುನಿಕ ಕಾಲದವರೆಗೂ ಎಲ್ಲ ಕವಿಗಳ ಬಗ್ಗೆನೂ ನಿಮಗೆ ಒಂದು ಮಾಹಿತಿ ಸಿಕ್ಕಬೇಕು. ನಿರ್ದಿಷ್ಟವಾಗಿ ಅವರ ಕಾಲ ಯಾವುದು, ಅವರ ದೇಶ ಯಾವುದು, ಅವರು ರಚನೆ ಮಾಡಿರುವಂಥ ಕಾವ್ಯಗಳು ಯಾವುದು, ಇಷ್ಟು ಮಾಹಿತಿಗಳು ಸಿಕ್ಕುವ ರೀತಿಯಲ್ಲಿ ಎಲ್ಲ ಕವಿಗಳ ಬಗ್ಗೆ ಇರುವಂತಹ ಮೊದಲ ಒಂದು ಅಥೆಂಟಿಕ್ ಅನ್ನುವಂತಹ ಒಂದು ಸಂಪುಟ ಇದು. ನೋಡಿ, ಅದನ್ನು ನಮ್ಮ ಕನ್ನಡದ ಹೆಮ್ಮೆಯ ಸಂಸ್ಥೆ ಕನ್ನಡ ಸಾಹಿತ್ಯ ಪರಿಷತ್ ಪ್ರಕಟಿಸಿದೆ. ಹೌದು. ಇದನ್ನು ಆಗ ನೋಡಿ, ಇಲ್ಲಿ ಭಾಗ 1, ಇದು ಮೊದಲನೇ ಭಾಗ. ಇದು ಕರ್ನಾಟಕ ರತ್ನಸಿಂಹಾಸನಾಧೀಶ್ವರರಾದ ಶ್ರೀಮಂತ್ ಮಹಾರಾಜ ಕೀರ್ತಿಶೇಷ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಹದ್ದೂರ್ ಮಹಾಸ್ವಾಮಿಗಳವರು ಅವರ ಒಂದು ಸಹಾಯ ಮತ್ತು ಸಹಕಾರದಿಂದಾಗಿ ಮೈಸೂರು ಸರ್ಕಾರ ಏನಿತ್ತು, ಮಹಾರಾಜರ ಸರ್ಕಾರ, ಆವಾಗ ಇದನ್ನ ಪಬ್ಲಿಷ್ ಮಾಡಿರುವಂಥದ್ದು. ಸ್ವತಂತ್ರ ಪೂರ್ವದಲ್ಲಿ ಮಾಡಿರೋ ಪುಸ್ತಕ, ಸ್ವತಂತ್ರ ಪೂರ್ವ ಇದು ಅಂತ ಹಳೆಯ ಒಂದು ವಾಲ್ಯೂಮ್ ಇದು, ಪುಸ್ತಕ ಇದು. ಅದನ್ನ ಮತ್ತೆ ರೀಪ್ರಿಂಟ್ ಮಾಡಿ ನಮ್ಮ ಕರ್ನಾಟಕ ಸರ್ಕಾರದವರು ಅದನ್ನ ಅನೇಕ ರೀತಿಯಲ್ಲಿ ಪ್ರಕಟ ಮಾಡಿ ಪರಿಷ್ಕರಣೆ ಮಾಡಿದ್ದಾರೆ. ಇದು ಸಾಹಿತ್ಯ ಪರಿಷತ್ತು ಮೊದಲ ಬಾರಿಗೆ ಪ್ರಕಟ ಮಾಡಿದ್ದು 1961ರಲ್ಲಿ. ಇದೆಲ್ಲ 61ರಲ್ಲಿ ಮಾಡಿದಂತಹ ಪ್ರಕಟ. ಇದು 61ರ ಪುಸ್ತಕಗಳು, ಒಂದು 60-65 ವರ್ಷದ ಹಿಂದಿನ ಪುಸ್ತಕಗಳು. ಅದೇ ಅಷ್ಟೊಂದು ಉಪಯುಕ್ತವಾದಂತಹ ಪುಸ್ತಕಗಳು ಈ ಭಂಡಾರದಲ್ಲಿ ಇವೆ. ನನ್ನ ಹತ್ರ ಆಲ್ಮೋಸ್ಟ್ ಎಲ್ಲ ಹಳೆಗನ್ನಡ, ನಡುಗನ್ನಡ ಇದೆ. ಇನ್ನು DVG ಅವರ ಕೃತಿ ಶ್ರೇಣಿಗಳು ಅಂಥೇಳಿ DVG ಅವರ ಸಮಗ್ರ ಕೃತಿಗಳಿವೆ, ಅದು ಎಲ್ಲವೂ ಪುಸ್ತಕಗಳಿವೆ. ಹೀಗೆ ಮತ್ತೆ ನಮ್ಮ ವೀರಪ್ಪ ಮೊಯ್ಲಿಯವರ ಕಾವ್ಯಗಳೇನಿದೆ ಅದು ನನ್ನ ಹತ್ರ ಎಲ್ಲ ಸಂಪುಟಗಳು. ತೆಂಬರೆ ಅಂತ ಒಂದು ಕಾದಂಬರಿ ಇದೆಯಲ್ಲ, ಆ ಕಾದಂಬರಿ ನಾ ಇನ್ನೂ ನೋಡಿಲ್ಲ. ಅವ್ರದ್ದು ಪದ್ಯ ಸಾಹಿತ್ಯ ಇದೆ ಅಲ್ಲ, ಅವರು ಅವರು ಬಹಳ ದೊಡ್ಡ ಕಾವ್ಯಗಳನ್ನೇ ಬರೆದಿದ್ದಾರೆ. ರಾಮಾಯಣದ ಬಗ್ಗೆ ಬರೆದಿದ್ದಾರೆ, ಸೀತೆಯ ಬಗ್ಗೆ ವಿಶೇಷವಾಗಿ ಬರೆದಿದ್ದಾರೆ, ಲಕ್ಷ್ಮಣನ ಪಾತ್ರದ ಬಗ್ಗೆ ವಿಶಿಷ್ಟವಾದ ಅವರ ರಾಮಾಯಣದಲ್ಲಿ ಅದನ್ನು ತಂದಿದ್ದಾರೆ. ಹೀಗೆ ಬಹಳ ದೊಡ್ಡ ಕೆಲಸ ಮಾಡಿದ್ದಾರೆ. ಆ ಥರ ಬೇಕಾದಷ್ಟು ಜನ ಇದ್ದಾರೆ. ಹಾಗಾಗಿ ಆ ವೀರಪ್ಪ ಮೊಯ್ಲಿಯವರು ಮುಂದೆನೇ ನಾನು ನನ್ನ ಶ್ರೀಮತಿ ಅವ್ರ ಕಾವ್ಯವನ್ನು ವಾಚನ ವ್ಯಾಖ್ಯಾನ ಮಾಡಿದ್ವು ಒಂದ್ಸರಿ. ಅವ್ರಿಗೂ ಬಹಳ ಸಂತೋಷ ಆಯ್ತು. ಅದ್ಭುತ ಆಗಿತ್ತಪ್ಪ ಕಾರ್ಯಕ್ರಮ ಅಂತ ಬರ್ತಾರೆ. ಕುಮಾರವ್ಯಾಸನ್ ತೋರಿಸಿ, ಎಲ್ಲಿದ್ದಾರೆ ಕುಮಾರವ್ಯಾಸ? ಇನ್ನು ತೋರಿಸ್ತೀನಿ ಬನ್ನಿ. ಇದೆಲ್ಲ ಇಂಗ್ಲೀಷ್ ಪುಸ್ತಕಗಳು, ನನ್ನ ಮಗನ ಸಂಬಂಧಪಟ್ಟಂಥ ಪುಸ್ತಕಗಳು ಇಲ್ಲಿವೆ. ಇನ್ನು ಕೆಲವು ಅವನ ಕೊಠಡಿಯಲ್ಲೂ ಇಟ್ಕೊಂಡಿದ್ದಾನೆ. ಎಷ್ಟು ಜನ ಮಕ್ಕಳು ನಿಮಗೆ? ನನಗೆ 2 ಮಕ್ಕಳು. ಒಬ್ಬ ಮಗ ಪ್ರೊಫೆಸರ್ AP ಅಶ್ವಿನ್ ಕುಮಾರ್ ಅಂತ, ಪ್ರೊಫೆಸರು. ಅವನೀಗ ಇಂಗ್ಲೀಷ್ ಪ್ರೊಫೆಸರ್ ಆಗಿ ಚಾಣಕ್ಯ ವಿಶ್ವವಿದ್ಯಾಲಯದಲ್ಲಿ ಇದ್ದಾನೆ. ಅವನು ಇಲ್ಲಿವರೆಗೆ ಇದರಲ್ಲಿದ್ದ, ಅಹಮದಾಬಾದ್ ಯೂನಿವರ್ಸಿಟಿಯಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿದ್ದ. ಈಗ ಇಲ್ಲಿಗೆ ಬಂದಿದ್ದಾರೆ. ಇನ್ನೊಬ್ಳು ಮಗಳು, ಅವಳು ಬೆಂಗಳೂರಿನಲ್ಲೇ ಇರ್ತಾಳೆ. ನಮ್ಮ ಅಳಿಯ ಅವರದೆಲ್ಲ ಸಾಫ್ಟ್ವೇರ್ ಒಂದು ಬಿಸ್ನೆಸ್ ಇದೆ, ಅವರು ಸ್ವತಂತ್ರವಾಗಿ ಆ ಬಿಸ್ನೆಸ್. ಮಕ್ಕಳು ಅದ್ಭುತ ಬದುಕ್ತಾ ಇದ್ದಾರೆ. ಅವರುಗಳು ಸಹ, ನನ್ನ ಮಗ ಇಂಗ್ಲೀಷ್ ಸಾಹಿತ್ಯದಲ್ಲಿ ಒಂದು ಒಳ್ಳೆಯ ಹೆಸರನ್ನು ಈಗಾಗಲೇ ಮಾಡಿದ್ದಾನೆ. ಅವನಿಗೆ ಬಹಳ ಚಿಕ್ಕ ವಯಸ್ಸಲ್ಲೇ ಪ್ರೊಫೆಸರ್ ಆಗಿದ್ದಾನೆ. ಅವನಿಗೆ 44 ವರ್ಷ. ಅಷ್ಟರಲ್ಲೇ ಅವನು ಪ್ರೊಫೆಸರ್ ಹುದ್ದೆಗೆ ಹೋಗೋದಕ್ಕೆ ಸಾಧ್ಯ ಆಯಿತು. ಅವನಿಗೆ ಒಂದು ಒಳ್ಳೆಯ, ನನಗೆ ಸಂತೋಷದ ವಿಚಾರ. ಸೊ ನಿಮ್ಮ ಮಕ್ಕಳು ನಿಮ್ಮ ಜೊತೆ ಜಗಳಾಡ್ತಾ ಇಲ್ಲ? ಯಾಕಪ್ಪ ಸರ್ಕಾರಿ ನೌಕರಾಗಿದೆ, ಕ್ಲಾಸ್ 1 ಇದೆ, ಎಲ್ಲಿ ಆಸ್ತಿ, ಎಲ್ಲಿ ಅಲ್ಲಿ 4 ಸೈಟು, ಇಲ್ಲಿ 8 ಕಾಂಪ್ಲೆಕ್ಸ್ ಇಲ್ಲವಲ್ಲ ಅಂತ ಜಗಳಾಡ್ತಾ ಇಲ್ಲ? ಅದೇನೂ ಇಲ್ಲ. ಇನ್ಫ್ಯಾಕ್ಟ್ ಅವ್ರಗಳ ಸಹಕಾರದಿಂದ ನಾನು ಒಂದಿಷ್ಟು ಇದು ಮಾಡೋದಕ್ಕಾಗತ್ತೆ ಬೇಕಾದರೆ, ಅಷ್ಟೇ ಬಿಟ್ಟರೆ ನಮ್ಮಿಂದ ಏನು ನಿಮ್ಮಿಂದ ನಿರೀಕ್ಷೆ ಇಲ್ಲ ಅವ್ರಿಗೆ? ನಿರೀಕ್ಷೆ ಇಲ್ಲ. ದುಡ್ಡು ಯಾಕೆ ಮಾಡಲ್ಲ ಅಂತ ಕೇಳ್ತಾ ಇಲ್ಲ ಅವರು? ಒಬ್ಬರು ಕೇಳಲ್ಲ, ಮತ್ತು ನಮ್ಮ ಮನೇಲಿ ಯಾರಿಗೂ ಆ ಸ್ವಭಾವವೇ ಇಲ್ಲ. ಆದ್ದರಿಂದ ನಾನು ಸಂತೋಷ ಅಷ್ಟೇ. ಸರ್, ಇದು ನಿಮ್ಮ ಗಮಕ ಕಾರ್ಯಕ್ರಮ? ಇದು ನಮ್ಮ ಕಾರ್ಯಕ್ರಮ. ಇದು ಹೀಗಿರುತ್ತೆ ನಿಮ್ಮದು? ಇದು 2004ರ ಕಾರ್ಯಕ್ರಮ. ಇದು 20 ವರ್ಷ ಹಳೆದು. ಇದು ಗದಗಿನಲ್ಲಿ ವೀರನಾರಾಯಣ ಸ್ವಾಮಿಯ ದೇವಸ್ಥಾನದಲ್ಲಿಯೇ ಕೂತು ನಾವು ಮಾಡಿದ ಕಾರ್ಯಕ್ರಮ. ಅಯ್ಯೋ, ಇದು ನನಗೆ ಇದೆ. ಕುಮಾರವ್ಯಾಸ ಕೂತ್ಕೊಂಡು ಬರೆದಂತಹ, ಗದಗಿನ ವೀರನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ಬರೆದಂತಹ ಕಂಬ ಇದು. ಅದಕ್ಕೆ ಕವಿಸ್ತಂಭ ಅಂತ ಹೆಸರಿದಕ್ಕೆ.
ಇಲ್ಲಿ ನಾನು ಸಂಪಾದನೆ ಮಾಡಿದ ಕುಮಾರವ್ಯಾಸ ಭಾರತವನ್ನು ಇಟ್ಟು ಅದಕ್ಕೆ ಪೂಜೆ ಮಾಡಿ ನನಗೆ ಆ ಸನ್ನಿಧಿಯಲ್ಲಿ ಒಂದು ಗೌರವವನ್ನು ಮಾಡಿದಂತಹ ಬಹಳ ವಿಶೇಷವಾದ ಸಂದರ್ಭ. ನನಗೆ ಬಹಳ ಸಂತೋಷವನ್ನು ತಂದುಕೊಟ್ಟಂತಹದ್ದು ಹೇಳಿ. ಇವರು ಮಾರ್ಕಂಡೇಯ ಅವಧಾನಿಗಳು ಅಂತ ಹೇಳಿ ಮತ್ತೂರು ಅಂತ ಶಿವಮೊಗ್ಗ ಹತ್ತಿರ ಸಂಸ್ಕೃತ ಗ್ರಾಮ ಇದೆ. ಹೌದು, ಅಲ್ಲಿಯೇ ಒಬ್ಬ ದೊಡ್ಡ ವಿದ್ವಾಂಸರವರು. ಅವರು ಗಮಕ ವ್ಯಾಖ್ಯಾನ ಮಾಡ್ತಾರೆ. ಅವರಿಗೆ ನನ್ನ ವ್ಯಾಖ್ಯಾನ ಅಂದರೆ ಬಹಳ ಬಹಳ ಇಷ್ಟ ಅವರಿಗೆ. ಅದೇ ರೀತಿಯಲ್ಲಿ ಅವರ ವ್ಯಾಖ್ಯಾನ ಅಂದರೆ ನನಗೆ ಅಷ್ಟು ಇಷ್ಟ. ಹಾಗಾಗಿ ಅವರು ನನ್ನ ಸನ್ಮಾನವನ್ನು ಅವರೇ ಬಂದು ಮಾಡಬೇಕು ಅಂತ ಇತ್ತು ಮನಸ್ಸಿನಲ್ಲಿ. ಹಾಗೆ ಅವರೇ ಬಂದು ಮತ್ತೂರನ್ನು ಸಂಸ್ಕೃತ ಗ್ರಾಮ ಅಂತ ಕರೀತಾರೆ, ಹೊಸಹಳ್ಳಿಯನ್ನು ಗಮಕ ಗ್ರಾಮ ಅಂತ ಕರೀತಾರೆ. ಮನೆಯಲ್ಲಿ ಇರುವವರು ಸಹ ಎಲ್ಲರೂ ಒಂದೋ ಗಮಕ ವಾಚನ ಮಾಡ್ತಾರೆ, ಇಲ್ಲದೇ ವ್ಯಾಖ್ಯಾನ ಮಾಡ್ತಾರೆ. ಒಳ್ಳೆಯ ಕೇಳುಗರು. ಹೊಸಹಳ್ಳಿಯಲ್ಲಿ ಒಂದು 4-5 ವರ್ಷದ ಕೆಳಗೆ ಒಂದು ರಾಜ್ಯ ಮಟ್ಟದ ಗಮಕ ಸಮ್ಮೇಳನ ಮಾಡಿಸಿದರು. ಆ ಸಮ್ಮೇಳನಕ್ಕೆ ನಾನು ಮತ್ತು ನನ್ನ ಶ್ರೀಮತಿಯನ್ನೇ ಅಧ್ಯಕ್ಷರನ್ನಾಗಿ ಮಾಡಿ, ಇಬ್ಬರನ್ನೂ ಜೊತೆಗೆ ಅಧ್ಯಕ್ಷರನ್ನು ಮಾಡಿ ಒಂದು 3 ದಿನಗಳ ಕಾಲ ಗಮಕ ಸಮ್ಮೇಳನವನ್ನು ತುಂಬ ಅದ್ಭುತವಾಗಿ ಅವರು ನಡೆಸ್ಕೊಟ್ರು. ಇದು ನಾವು ಪನ್ನಾತ್ಪುರದಲ್ಲಿ ಇದ್ದಾಗ ನಮ್ಮ ಮನೇಲಿ ಇದ್ದಿದ್ದು ಫೋಟೋ. ನಿಮ್ಮ ಹಿರಿಯರ ಮನೇಲಿ ಇದ್ದ ಮನೆ. ಆ ನೆನಪಿಗೋಸ್ಕರ ಆ ಫೋಟೋ ಇಲ್ಲಿ ಇಟ್ಕೊಂಡು. ಕುಮಾರವ್ಯಾಸ ಸಂಪುಟ ನೋಡಿ, ಇದು ನಾನು ಪ್ರಕಟ ಮಾಡಿದ್ದು ಅಂದರೆ ಹಂಪಿ ಯೂನಿವರ್ಸಿಟಿಯವರು ಪ್ರಕಟ ಮಾಡಿದ್ದಿದ್ದು ಕನ್ನಡ ಭಾರತ. ನಿಮ್ಮ ಸಂಪಾದಕತ್ವದಲ್ಲಿ ಆಗಿರೋದು? ನಾನೇ ಇದನ್ನು ಅದೇ ಈ ಪುಸ್ತಕನೇ ನಾನು ಹೇಳಿದ್ದು ಅಲ್ಲಿ ಆ ಕಂಬದ ಹತ್ರ ಇಟ್ಟಿದ್ದು. ಕರೆಕ್ಟ್. ಪ್ರಸಾರಂಗ ಕನ್ನಡ ವಿಶ್ವವಿದ್ಯಾನಿಲಯದ ಪ್ರಸಾರಂಗ ಹಂಪಿಯಲ್ಲಿರುವಂತಹ ಕನ್ನಡದ ಹೆಮ್ಮೆಯ ಸಂಸ್ಥೆ ಕನ್ನಡ ವಿಶ್ವವಿದ್ಯಾನಿಲಯ. ಅವರ ಆ ಪ್ರಸಾರಂಗಕ್ಕೆ ನಮ್ಮ ಎ ವಿ ಪ್ರಸನ್ನ ಸಾಹೇಬರು ಮಾಡಿಕೊಟ್ಟಿರುವಂಥ ಕುಮಾರವ್ಯಾಸ ಭಾರತದ ಪೂರ್ತಿ ಸಂಪಾದನೆ ನೋಡಿ ಅದರದ್ದು. ಇದು ಕುಮಾರವ್ಯಾಸ ಭಾರತನೂ ಇದೆ. ಕುಮಾರವ್ಯಾಸ ಬರೀ 10 ಪರ್ವಗಳನ್ನು ಬರೆದಿದ್ದು, ಮಿಕ್ಕಿದ್ದ 8 ಪರ್ವಗಳನ್ನು ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಇದ್ದಂತಹ ತಿಮ್ಮಣ್ಣ ಕವಿ ಅಂತ ಬರೆದಿದ್ದಾರೆ. ಅದನ್ನು ಮುಂದುವರಿಸಿದ್ರು. ಅದೆರಡು ಒಟ್ಟಿಗೆ ಸೇರಿ ಈ ಪುಸ್ತಕದಲ್ಲಿ ತಂದಿದ್ದೀನಿ ನಾನು. ಕುಮಾರವ್ಯಾಸ ಭಾರತ ಪೂರ್ತಿ 18 ಪರ್ವ ಬರಲಿಲ್ಲ. ಕುಮಾರವ್ಯಾಸ ಬರಲಿಲ್ಲ. ಪಂಪನೂ 18 ಪರ್ವ ಬರಲಿಲ್ಲ. ಅವನು ಕೇವಲ 10 ಪರ್ವಕ್ಕೆ ಧರ್ಮರಾಯನ ಪಟ್ಟಾಭಿಷೇಕಕ್ಕೆ ಇಬ್ಬರು ನಿಲ್ಲಿಸಿಬಿಡ್ತಾರೆ. ಯಾಕೆ? ಅಲ್ಲಿ ಬಹುಶಃ ಮಹಾಭಾರತದ ಮುಖ್ಯ ಕಥೆ ಮುಗೀತು ಅಂತ. ಮಿಕ್ಕಿದ್ದೆಲ್ಲವೂ ಬರುವಂತಹದ್ದು ಮಹಾಭಾರತದಲ್ಲಿ ಬರುವಂತಹ ಶಾಸ್ತ್ರಗಳು, ಅದರ ಕಥೆಗಳು, ಉಪಕಥೆಗಳು ಮತ್ತು ಪುರಾಣಗಳು, ಉಪಕಥೆಗಳು ಇಂತಹದ್ದು ಹೆಚ್ಚು ಬರುತ್ತೆ ಇಲ್ಲಿ. ಮನುಷ್ಯರ ನಡವಳಿಕೆಗಳ ಬಗ್ಗೆ ಎಲ್ಲ ಮಹಾಭಾರತಕ್ಕೆ ಸಂಬಂಧಪಟ್ಟಿದ್ದಾದರೂ ಸಹ ನೇರವಾದ ಮಹಾಭಾರತದ ಕಥೆಗಳಲ್ಲ ಅವು. ಹಾಗಾಗಿ ಬಹುಶಃ ಇಬ್ಬರೂ ಕವಿಗಳುವೇ ಮಹಾಭಾರತ ಧರ್ಮರಾಯನ ಪಟ್ಟಾಭಿಷೇಕ ಆದಮೇಲೆ ಮಹಾಭಾರತ ಮುಗೀತು ಅನ್ನುವ ಲೆಕ್ಕದಲ್ಲಿನೂ ಅವರು ಬರೋದ ಕಾಣುತ್ತೆ. ಬಟ್ ವ್ಯಾಸ ಭಾರತದಲ್ಲಿ 18 ಪರ್ವಗಳು ಇದೆ. ಸೊ ಆ 18 ಪರ್ವನು ಈ ಪುಸ್ತಕದಲ್ಲಿ ಸಿಗುತ್ತೆ. ಬೇರೆ ಎಲ್ಲೂ ಈ ತರ ಒಟ್ಟಿಗೆ ಸಿಕ್ಕುವಂತಹ ಸಂದರ್ಭ ಇಲ್ಲ. ಹಂಗೆ ತುಂಬಾ ಅಪರೂಪದ ಪುಸ್ತಕ ಇದು. ಒಟ್ಟು 18, 2 ಕವಿಗಳು, ಇಬ್ಬರು ಕವಿಗಳು ಬರೆದ 18 ಪರ್ವ ಇದೆ ನೋಡಿ, ಸಮಗ್ರ ಇದೆ. ಈಗ ಈ ಪುಸ್ತಕ ಸಿಗುತ್ತಾ? ಈಗ ಹಂಪಿ ಯೂನಿವರ್ಸಿಟಿಯಲ್ಲಿ 2 ಮುದ್ರಣ ಆಯಿತು ಅಂತ ಕಾಣುತ್ತೆ, ಮುಗಿದೋಗ್ಬಿಟ್ಟಿದೆ ಪುಸ್ತಕಗಳು. ಈಗ ನೋಡಿ ಎಷ್ಟು ಚೆನ್ನಾಗಿದೆ. ಎಂ ಕಲಬುರ್ಗಿ ಅವರು ಅಲ್ಲಿನ ಆಗ ಕಲಬುರ್ಗಿ ಅವರು ವೈಸ್ ಚಾನ್ಸಲರ್ ಆಗಿರೋ ಅವರು ನನಗೆ ಒಂದು ದೊಡ್ಡ ಗುರುಗಳಿದ್ದಾಗ. ನಾನೇನು ಅವ್ರ ಕೆಳಗೆ ಅಧ್ಯಯನ ಮಾಡಲಿಲ್ಲ, ಆದರೆ ಅವರು ಒಂಥರ ಪರೋಕ್ಷವಾಗಿ ನನಗೆ ಒಂದು ಗುರುಗಳಿದ್ದ ಹಾಗೆ. ನಮ್ಮ ಬರವಣಿಗೆಗಳನ್ನು ತುಂಬ ಎನ್ಕರೇಜ್ ಮಾಡೋರು. ನೋಡಿ, 2001ರಲ್ಲಿ ಪ್ರಕಟ ಆಗಿರೋ ಪುಸ್ತಕ 200 ರೂಪಾಯಿ ಇತ್ತು ಬೆಲೆ. ಇದಕ್ಕೆ ಅವತ್ತಿನ ಕಾಲಕ್ಕೆ ಸುಮಾರು 1,000 ರೂಪಾಯಿ ಖರ್ಚಾಗುತ್ತೆ ಒಂದು ಪುಸ್ತಕಕ್ಕೆ. ಅದಕ್ಕೆ ಕಲಬುರ್ಗಿ ಅವರು ಉದ್ದೇಶವಾಗಿ ಹೇಳಿ ಬರೀ 200 ರೂಪಾಯಿ ಇಡಬೇಕು ಆ ಪುಸ್ತಕಕ್ಕೆ, ಎಲ್ಲ ಕಡೆ ತಲುಪಬೇಕು ಇದು ಅನ್ನುವ ರೀತಿಯಲ್ಲಿ. ನೋಡಿ, ಅದಕ್ಕೊಂದಷ್ಟು ಫೈನಾನ್ಷಿಯಲ್ ಅಸಿಸ್ಟೆನ್ಸು, ಆರ್ಥಿಕ ನೆರವು ವಿಜಯನಗರ ಉಕ್ಕು ಕಾರ್ಖಾನೆಯ ಸಜ್ಜನ್ ಜಿಂದಾಲ್, ತೋರಣಗಲ್ನ ಸಜ್ಜನ್ ಜಿಂದಾಲ್ ಕೊಟ್ಟಿದ್ದಾರೆ ನೋಡಿ. ಆ ಆರ್ಥಿಕ ನೆರವಿನಿಂದಾಗಿ ಬರೀ 200 ರೂಪಾಯಿ ಮಾರಾಟ ಕೊಡ್ಲಿಕ್ಕೆ ಆಯ್ತು. ಸರ್, ಇದೆಲ್ಲ ನೀವು ನೋಡ್ಸಿದೆ ನೋಡಿ ಇದರಲ್ಲೆಲ್ಲ. ಇದು ರಾಗಗಳನ್ನು ನನ್ನ ಶ್ರೀಮತಿ ಹಾಡುವಾಗ ಅಲ್ಲಿ ಗುರುತು ಮಾಡ್ಕೊಂಡಿರ್ತಾಳೆ ಪೆನ್ಸಿಲಲ್ಲಿ. ಹಾಡುವಾಗ ಬೇರೆ ಬೇರೆ ರಾಗಗಳಲ್ಲಿ ಹಾಡ್ತಾರಲ್ಲ, ಆಗ ಗುರುತು ಮಾಡಿರುವಂಥ ರಾಗಗಳು. ಓಕೆ. ಈಗ 18 ಪರ್ವಗಳು ಸೇರಿ ಎಷ್ಟು ಶ್ಲೋಕಗಳಿದ್ದಾವೆ? 18 ಪರ್ವಗಳು ಸೇರಿ ಸುಮಾರು ಇದೇ ಒಂದು 8,500 ಇದೆ. ಅದು ಒಂದು 4,000 ಇರ್ಬೋದು ಅಂತ ಕಾಣುತ್ತೆ. 1 ನಿಮಿಷ ಇದರಲ್ಲಿ ಇದೆ. ಒಂದು 2,000 ಷಟ್ಪದಿಗಳು ಅದರಲ್ಲಿರ್ಬೋದು. ಇದು ಒಂದು 8,500 ಷಟ್ಪದಿಗಳು ಕುಮಾರವ್ಯಾಸನಲ್ಲಿವೆ. ಅಲ್ಲಿಗೆ ಒಂದು 10ರಿಂದ 11,000 ಅಥವಾ 12,000 ಷಟ್ಪದಿಗಳು ಇರ್ಬೋದು. ಕನ್ನಡ ಕಾವ್ಯ. ಕನ್ನಡ ಕಾವ್ಯ ಇದೊಂದು ಬಹಳ ಅದ್ಭುತವಾದಂತಹ ಕಾವ್ಯ ಕುಮಾರವ್ಯಾಸ. ವೆರಿ ನೈಸ್, ವೆರಿ ನೈಸ್. ಇದು ಇತ್ತೀಚೆಗೆ ನಾವು ತುಮಕೂರು ಯೂನಿವರ್ಸಿಟಿಯಲ್ಲಿ ಕುಮಾರವ್ಯಾಸ ಪೀಠ ಅಂತ ಸ್ಥಾಪನೆ ಮಾಡಿದ್ವು. ಇದು ನಮ್ಮ ಡಾಕ್ಟರ್ ಆಚಾರ್ಯ ಅವರಿದ್ದಾಗ ನಾನೇ ಅದನ್ನು ಮೂವ್ ಮಾಡಿ ನಮ್ಮ ಚಂದ್ರಮೌಳಿ ಶರ್ಮಾ ಅಂತ ಹೇಳಿ ವೈಸ್ ಚಾನ್ಸಲರ್ ಆಗಿದ್ರು. ಅವರಿಗೆ ನಾನೊಂದು ಮಾತು ಹೇಳಿದೆ, ಈಗ ಕುಮಾರವ್ಯಾಸನ ಅಧ್ಯಯನಕ್ಕೆ ಒಂದು ಪೀಠ ನಿಮ್ಮ ಇದರಲ್ಲಾಗಬೇಕು. ಎಂಥ ಮಹತ್ವದ ಕವಿ ಅವನು. ಪ್ರಪಂಚದಲ್ಲೇ ಒಂದು 10 ಜನ ಕವಿಗಳು, ದೊಡ್ಡ ಕವಿಗಳು ಅಂದರೆ ಅದರಲ್ಲಿ ಒಬ್ಬ ಕುಮಾರವ್ಯಾಸ ಇರ್ತಾನೆ ಅಂತ ದೊಡ್ಡ ಕವಿ ಅವನು.
ಅವನ ಹೆಸರಿನಲ್ಲಿ ಒಂದು ಅಧ್ಯಯನ ಪೀಠ ಇಲ್ಲ ಅಂದರೆ ಯಾವ ಯೂನಿವರ್ಸಿಟಿಗಳಲ್ಲೂ ಇಲ್ಲ, ನೀವು ಮಾಡಬೇಕು ಅಂದಾಗ ತಕ್ಷಣ ಒಪ್ಪಿ ಅವರು ಮಾಡಿ ನಮ್ಮ ಡಾಕ್ಟರ್ ಆಚಾರ್ಯ ಅವರ ಹತ್ರ ತಂದು, ಹೈಯರ್ ಎಜುಕೇಷನ್ ಮಿನಿಸ್ಟರ್ ಆಗಿದ್ದರು ಆಗ ಅವರು, ಅವ್ರ ಹತ್ರ ಅಪ್ರೂವ್ ಮಾಡಿಸ್ಕೊಂಡು ಗವರ್ನರ್ ಹತ್ರ ತೊಗೊಂಡೋಗಿ ಅಪ್ರೂವ್ ಮಾಡಿಸಿ ಅದೊಂದು ಪೀಠವನ್ನು ನಾವು ಸ್ಥಾಪನೆ ಮಾಡಿದ್ವು. ಆ ಪೀಠ ಸ್ಥಾಪನೆ ಆದಮೇಲೆ ಮೊದಲ ಕೆಲಸ ನಾವು ಮಾಡಿದ್ದೇನು ಅಂದರೆ, ಈ ಥರದ್ದು ಒಂದು ಈ ನಾನು ಕಾವ್ಯ ಏನು ತೋರಿಸಿದೆ ಅದರದ್ದು ಪ್ರತಿ ಪದ್ಯಗಳನ್ನು ಹಾಕಿ ಆ ಪ್ರತಿ ಪದ್ಯಕ್ಕೂ ಗದ್ಯಾನುವಾದ, ಸರಳ ಕನ್ನಡ ಗದ್ಯಾನುವಾದ, ಒಂದು ಪದ್ಯ, ಅದ್ರ ಕೆಳಗಡೆ ಗದ್ಯಾನುವಾದ, ಮತ್ತೆ ಕೆಲವು ಕ್ಲಿಷ್ಟ ಪದಗಳ ಅರ್ಥ, ಈ ರೀತಿಯಲ್ಲಿ ಅರ್ಥ. ಉದಾಹರಣೆ ನೋಡಿ, ಒಂದು ಪದ್ಯ ಅದಕ್ಕೊಂದು ಅರ್ಥ, ಅಲ್ಲಿ ಅರ್ಥ ಸರಿವು, ಸುರಿತ ಧಾರೆ. ಇಲ್ಲಿ ನೋಡಿ ಈ ತರ ರಾಜಋಷಿ, ರಾಜನಾಗಿದ್ದು ಋಷಿಯ ಮನಸ್ಥಿತಿ ಉಳ್ಳವನು. ಈಗ ನೋಡಿ, ನೀವು ಕೆಲವರಿಗೆ ರಾಜಋಷಿ ಅಂತ ಬಿರುದು ಕೊಡ್ತೀರಿ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂತಾರೆ. ಅದು ಹೀಗೆ ಈ ಥರ ಇರೋರಾಗಬೇಕು. ರಾಜನಾಗಿದ್ರೂ ಋಷಿಯ ಮನಸ್ಸಿನಲ್ಲಿ ಅವನ ಮನಸ್ಸು ಋಷಿಯ ರೀತಿಯಲ್ಲಿ ಕೆಲಸ ಮಾಡ್ತಾ ಇರಬೇಕು. ಅಂದರೆ ಜಗತ್ತಿನ ಹಿತಕ್ಕೋಸ್ಕರವಾಗಿ ಕೆಲಸ ಮಾಡುವಂಥದ್ದು. ಆಮೇಲೆ ಎಲ್ಲದಕ್ಕೂ ಅಂಟುಕೊಳ್ಳುವಂಥ ಬುದ್ಧಿ ಬಿಡಬೇಕು, ಆ ಥರದ್ದು ಇರಬಾರ್ದು. ತಮ್ಮ ಎಲ್ಲವನ್ನು ತ್ಯಾಗ ಮಾಡಿ ಜಗತ್ತಿಗೋಸ್ಕರವಾಗಿ ಕೆಲಸ ಮಾಡಬೇಕು. ಅದು ನಿಜವಾಗಲೂ ಕೃಷ್ಣರಾಜ ಒಡೆಯರಿಗೆ ಸಲ್ಲುವಂತಹ ಬಿರುದು, ಅದು ನಿಜವಾದ ರಾಜರ್ಷಿಯವರು. ಹಾಗಾಗಿ ಮತ್ತೆ ಇದರಲ್ಲಿ ಈ ವಿಶೇಷ ಅಂತಂದ್ರೆ, ನಾವು ಈ ಗ್ರಂಥದಲ್ಲಿ ಇಲ್ಲಿವರೆಗೂ ಯಾರು ಮಾಡದೇ ಇರುವಂತಹದ್ದು, ಕುಮಾರವ್ಯಾಸನ ಎಲ್ಲ ಪದ್ಯಗಳಿಗೂ ಅಕಾರಾದಿ ಮಾಡಿದ್ದೀವಿ. ಓಹೋ, ಆಲ್ಫಾಬೆಟಿಕಲ್ ಆರ್ಡರ್ಲಿ ಪ್ರತಿಯೊಂದು ಪದ್ಯಗಳನ್ನು ಆಲ್ಫಾಬೆಟಿಕಲ್ ಆರ್ಡರ್ ಆಗಿ ನಾವು ಇದರಲ್ಲಿ ಬಹಳ ಕಷ್ಟದ ಕೆಲಸಗಳಿವೆಲ್ಲ. ಹೌದು, ಇದೆಲ್ಲ ಮಾಡಿದ್ದೀವಿ. ಆಮೇಲೆ ಕುಮಾರವ್ಯಾಸನ ಕಾವ್ಯವನ್ನು ಅಧ್ಯಯನ ಮಾಡೋದಕ್ಕೆ ಬೇಕಾದಷ್ಟು ವಿಚಾರಗಳನ್ನು ನಾವಿಲ್ಲಿ ಕೊಟ್ಟಿದ್ದೀವಿ. ಇದು ಟಿಪ್ಪಣಿಗಳು. ಈ ಟಿಪ್ಪಣಿಗಳಲ್ಲಿ ನೋಡಿ, ಸುಮ್ಮನೆ ಇದರಲ್ಲಿ ಶಲ್ಯ ಪರ್ವ, ಅದರಲ್ಲಿ ಇದು ಪೂರ್ತಿ ಅದರ ಟಿಪ್ಪಣಿಗಳನ್ನು ಕೊಟ್ಟಿದ್ದೀವಿ. ಶಲ್ಯ ಪರ್ವದ ಬಗ್ಗೆ ಎಲ್ಲ ಟಿಪ್ಪಣಿಗಳನ್ನು ಕೊಟ್ಟಿದ್ದೀವಿ. ಇದನ್ನು ಒಬ್ಬರು ಮಾಡಲಿಕ್ಕೆ ಸಾಧ್ಯವಾಗದೇ ಇರುವಂಥ ಕೆಲಸ ಇದು. ಅದಕ್ಕೆ ನಾವು ಏನು ಮಾಡಿದ್ವು, ತುಮಕೂರು ಯೂನಿವರ್ಸಿಟಿಯಿಂದ ಒಂದು ಸಮಿತಿಯನ್ನು ಮಾಡಿದ್ವು. ಡಾಕ್ಟರ್ ಟಿ.ವಿ. ವೆಂಕಟಾಚಾರ್ಯ ಶಾಸ್ತ್ರಿಗಳು, ಮೈಸೂರು, ಅವ್ರಿಗೆ ಬಹಳ ದೊಡ್ಡ ಸ್ಕಾಲರ್ ಅವರು. ಅವರನ್ನು ಅಧ್ಯಕ್ಷರಾಗಿ ಕೇಳಿಕೊಂಡು ಅವರನ್ನು ಅಧ್ಯಕ್ಷರನ್ನು ಮಾಡಿ ಈ ನಮ್ಮ ಸಮಿತಿಗೆ ನಾವು ತುಮಕೂರಿಗೆ ದಿನ ಹೋಗಿ ಒಂದು ಮಾಡೋಕ್ಕಾಗಲ್ಲ ಅಂತೇಳಿ ಕರ್ನಾಟಕ ಗಣಕ ಪರಿಷತ್ತು ಅಂತ ಚಾಮರಾಜಪೇಟೆಯಲ್ಲಿದೆ, ನರಸಿಂಹಮೂರ್ತಿ ಅಂತ ಅದನ್ನು ನಿರ್ವಹಿಸ್ತಾ ಇದ್ದಾರೆ. ಅವರ ಸಹಕಾರವನ್ನು ಪಡೆದು ಅವರ ಕಚೇರಿಯಲ್ಲೇ ನಾವು ಮೀಟಿಂಗ್ ಮಾಡ್ತಾ ಸುಮಾರು ಒಂದು 8-10 ಜನ ವಿದ್ವಾಂಸರುಗಳು ಸೇರಿ, ಅದರಲ್ಲಿ ಮುಖ್ಯವಾಗಿ ಇದು ವೆಂಕಟಾಚಾರ್ಯ ಶಾಸ್ತ್ರಿಗಳಿದ್ದರು, ಆರ್ ಮಿತ್ರ ಅವರಿದ್ದರು, ನಾನಿದ್ದೆ, ಆಮೇಲೆ ಕೃಷ್ಣ ಅವರಿದ್ದರು, ವಿ ಕೃಷ್ಣ ಅವರು, ಮತ್ತು ಗಣೇಶ್, ನಾವಿಷ್ಟು, ಮತ್ತು ನರಸಿಂಹಮೂರ್ತಿ, ಎಷ್ಟು ಜನ ಸೇರಿ ಇಂಥ ಒಂದು ಪುಸ್ತಕವನ್ನು ಮಾಡಿದ್ವಿ. 2 ವಾಲ್ಯೂಮಲ್ಲಿ ಮಾಡಿದ್ದೀವಿ ಇದನ್ನ. ಇದು 2ನೇ ವಾಲ್ಯೂಮ್. ಇದು ಯುದ್ಧ ಪಂಚಕ. ಅದರಲ್ಲಿ ಭೀಷ್ಮ ಪರ್ವ, ದ್ರೋಣ ಪರ್ವ, ಕರ್ಣ ಪರ್ವ, ಶಲ್ಯ ಪರ್ವ, ಗದಾ ಪರ್ವ, ಈ ಪರ್ವಗಳಿದೆ. ಇದು ಮೊದಲನೇ ಸಂಪುಟ. ಆದಿ ಪರ್ವದಿಂದ ಹಿಡಿದು ಉದ್ಯೋಗ ಪರ್ವದವರೆಗೆ ಮೊದಲನೇ ಸಂಪುಟ. ಇದರಲ್ಲ 10 ಪರ್ವಗಳು. ಇದನ್ನು ನಾವು ಪಬ್ಲಿಷ್ ಮಾಡಿದ್ದು ತುಮಕೂರು ವಿಶ್ವವಿದ್ಯಾಲಯದ ಸಹಾಯದಿಂದ, ಕರ್ನಾಟಕ ಸರ್ಕಾರ ಧನ ಸಹಾಯ ಮಾಡಿದೆ, ಅದರ ಸಹಾಯದಿಂದ ಗಣಕ ಪರಿಷತ್ ಮೂಲಕ ನಾವು ಇದನ್ನು ಮಾಡಿದ್ವಿ. ಅದಕ್ಕೆ ಇಲ್ಲಿ ಹಾಕಿದ್ವಿ. 3 ಜನ ಹೆಸರಿದೆ. ಕನ್ನಡ ಗಣಕ ಪರಿಷತ್ ಸಂಪರ್ಕ ಮಾಡಿ, ನೀವು ಚಾಮರಾಜಪೇಟೆ ಇದೆ, ಗೂಗಲ್ ಮಾಡಿದ್ರೆ ಸಿಗುತ್ತೆ. ಸೊ ಅವರಿಂದ ಸಿಗುತ್ತೆ ಇದನ್ನ ಪುಸ್ತಕ. ಇದನ್ನು ನಮಗೆ ಪ್ರಿಂಟ್ ಮಾಡೋದಕ್ಕೆ ನಮಗೆ ಹಣಕಾಸಿನ ಅವಶ್ಯಕತೆ ತುಂಬ ಇದ್ದಾಗ ಹೈಯರ್ ಎಜುಕೇಷನ್ ಮಿನಿಸ್ಟರ್ ನಮ್ಮ ಅಶ್ವಥ್ ನಾರಾಯಣ ಅಂತ ನಾನು ಅವ್ರಿಗೂ ಪ್ರೈವೇಟ್ ಸೆಕ್ರೆಟರಿ ಆಗಿದ್ದಾಗ ಅವ್ರನ್ನ ಕೇಳ್ಕೊಂಡ ತಕ್ಷಣ ಉದಾರ ಮನಸ್ಸು ಮಾಡಿ 1 ನಿಮಿಷದಲ್ಲಿ ಅದನ್ನು ಸ್ಯಾಂಕ್ಷನ್ ಮಾಡಿಕೊಟ್ರು. ಈಗ ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು, ಅದರ ಸಚಿವರು ಬಹಳ ವಿಶೇಷ ಆಸಕ್ತಿಯನ್ನು ತಗೊಂಡು ಇದರ ಸಂಪೂರ್ಣ ಹಕ್ಕುಗಳನ್ನು ಅವರು ತಗೊಂಡು ಕರ್ನಾಟಕ ಸರ್ಕಾರದಿಂದ ಇದನ್ನು ಪಬ್ಲಿಷ್ ಮಾಡ್ತಾ ಇದ್ದಾರೆ. ಇನ್ನು ಪ್ರಿಂಟಿಗೆ ಹೋಗ್ತಾ ಇದೆ. ಬಹಳ ಕಡಿಮೆ ಬೆಲೆಯಲ್ಲಿ ಅವರು ಒಂದು 200-300 ರೂಪಾಯಿಗೆ ಒಂದೊಂದು ಸಂಪುಟ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇದರ ವಿಶೇಷತೆ ಏನು ಅಂದರೆ, ನಡುಗನ್ನಡ ಕುಮಾರವ್ಯಾಸ ಭಾರತದ ಆ ಪದ್ಯಗಳಿಂದ ನಡುಗನ್ನಡ ಸ್ವಲ್ಪ ನಾವು ಅರ್ಥ ಮಾಡ್ಕೊಳ್ಳೋಕೆ ಕ್ಲಿಷ್ಟ ಅಂದರೆ ಅದರ ಅರ್ಥವೆಲ್ಲ ಕನ್ನಡದಲ್ಲಿ ಕೊಟ್ಟಿರ್ತಾರೆ. ಕ್ಲಿಷ್ಟವಾದ ಪದಗಳಿಗೆ ಅರ್ಥ ಕೊಟ್ಟಿದ್ದಾರೆ. ಅವುಗಳನ್ನ ಹೇಗೆ ಓದ್ಕೋಬೇಕು, ಅದ್ರ ಅಪ್ರೋಚ್ ಹೇಗಿರಬೇಕು ಅಂತ ಪೀಠಿಕೆಯಲ್ಲೇ ಇದೆ. ಸೊ ಬಹುಶಃ ಅದು ಇನ್ನೂ ಹೆಚ್ಚು ಸಾಮಾನ್ಯರಿಗೆ ತಲುಪೋಕೆ ಅನುಕೂಲ ಆಗುತ್ತದು. ಇದು ನೋಡಿ, ಅಲ್ಲಿ ಇದ್ದ ಸಂಪುಟಗಳ ಕಂಟಿನ್ಯೂಯೇಷನ್ ಕನಕ ಸಂಪುಟ ಅಂತ. ಇದು ಕನಕದಾಸ ಸಾಹಿತ್ಯ ಎಲ್ಲವೂ ಇದರಲ್ಲಿದೆ. ಹೌದು, ಇವತ್ತು ನಾವು ವಿಡಿಯೋ ಮಾಡ್ತಿರೋ ದಿನನೇ ಕನಕದಾಸ ಜಯಂತಿ ಇವತ್ತು. ಅದಕ್ಕೆ ನಾವು ಉದ್ದೇಶವಾಗಿ ಹೇಳ್ತಾ ಇದ್ದೀನಿ, ಕನಕದಾಸರಿಂದ ಸಂಪೂರ್ಣ ಸಾಹಿತ್ಯ ಇದೆ ಈ 3 ಸಂಪುಟಗಳಲ್ಲಿವೆ. ಸಂಪೂರ್ಣ. ಅವರ ಕೀರ್ತನೆಗಳಾಗ್ಬೋದು, ಅವರ ನಳಚರಿತ್ರೆ ಆಗ್ಬೋದು, ಅದೇ ರೀತಿಯಲ್ಲಿ ಅವರ ರಾಮಧಾನ್ಯ ಚರಿತ್ರೆ ಆಗ್ಬೋದು, ನೀವು ಯಾವ್ದು ಕೇಳಿ ಕನಕದಾಸರದ್ದು ಈ 3 ಸಂಪುಟಗಳಲ್ಲಿವೆ. ಇದೂ ಸಹ ನಮ್ಮ ಸರ್ಕಾರವೇ ಮಾಡಿರುವಂತಹದ್ದು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಇದನ್ನು ಮಾಡಿರುವಂತಹದ್ದು. ಸಂಪಾದಕ ಸುಧಾಕರ್. ಇದು ಎಷ್ಟು ಕೆಲಸಗಳನ್ನ ನಮ್ಮ ಸರ್ಕಾರದ ಇಲಾಖೆಗಳು ಮಾಡುತ್ತವೆ, ಈ ಜನಗಳ ಗಮನಕ್ಕೆ ಇವುಗಳು ಹೋಗುವುದೇ ಇಲ್ಲ. ಬೇರೆ ಯಾವುದೋ ವಿಚಾರಗಳು
ಟ್ರೈಬಲ್ ಇಶ್ಯೂಸ್ ಏನಿರುತ್ತೆ, ಟ್ರಿವಿಯಲ್ ಇಶ್ಯೂಸ್ ಅವುಗಳು ದೊಡ್ಡದಾಗಿ ಬಿಡ್ತವೆ. ಇದು ನಿಜವಾಗ್ಲೂ ದೊಡ್ಡ ಕೆಲಸಗಳು, ಮತ್ತು ಸರ್ಕಾರ ಮಾಡಲೇಬೇಕಾದ ಕೆಲಸ, ಮಾಡಲೇಬೇಕಾದ್ದು. ಇಲ್ಲಾಂದ್ರೆ ಈ ಪುಸ್ತಕ ಉದಾಹರಣೆಗೆ ಈ ಪುಸ್ತಕನ ಆ ಕಾಲದಲ್ಲಿ 200 ರೂಪಾಯಿ ಕೊಡ್ಲಿಲ್ಲ ಈ ಪುಸ್ತಕ ಅಂದಿದ್ರೆ ಸರ್ಕಾರಿ ಯೋಜನೆಯಲ್ಲಿ ಎಷ್ಟು ಬೆಲೆ ಆಗಿರೋದು. ಪ್ರಿಂಟಿಂಗ್ ಬರಲ್ಲ 200 ರೂಪಾಯಿ. ಇದಕ್ಕೆಲ್ಲ ಮೂಲ ಕಾರಣ ಅಂದ್ರೆ ಕೆಂಗಲ್ ಹನುಮಂತಯ್ಯನವರು, ಅವರನ್ನು ನಾವು ಜ್ಞಾಪಿಸ್ಕೋಬೇಕು. ಯಾಕೆ ಈ ಕುಮಾರವ್ಯಾಸ ಭಾರತವನ್ನು ಮೊದಲ ಬಾರಿಗೆ ಈ ಫಾರ್ಮ್ಯಾಟಿಗೆ ತಂದು ಮುದ್ರಣ ಮಾಡಿ ಅದನ್ನು ಪ್ರಚಾರಗೊಳಿಸಿದ್ದು, ಸಾವಿರಾರು ಪ್ರತಿಗಳನ್ನು, ಒಂದು 50,000 ಪ್ರತಿಗಳವರೆಗೂ ಖರ್ಚಾಗಿದೆ ಆ ಕಾಲಕ್ಕೇನೆ. ಅದನ್ನು ಮಾಡಿದವರು ನಮ್ಮ ಕೆಂಗಲ್ ಹನುಮಂತಯ್ಯನವರು. ಆ ಪುಸ್ತಕಕ್ಕೆ ಇಟ್ಟಿದ್ದಂತಹ ಬೆಲೆ ಕೇವಲ 2 ರೂಪಾಯಿ, 2 ರೂಪಾಯಿ. ಯಾವಾಗ 1956, 52, 53 ಮಾಡಿರುವಂತಹದ್ದು. ಅದು ಒಂದು ಪ್ರತಿ ಕೆ ವಿ ಪುಟ್ಟಪ್ಪನವರು ಇರಬೇಕು. ಕೆ ವಿ ಪುಟ್ಟಪ್ಪನವರು ಮತ್ತೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರು ಅವರಿಬ್ರು ಸೇರಿ ಪಬ್ಲಿಷ್ ಮಾಡಿರುವಂತಹದ್ದು ಪುಸ್ತಕ. ಅದು ಕುವೆಂಪು ಅವರು ಮತ್ತು ಮಾಸ್ತಿ ಅವರು ಮಾಡಿದ ಪುಸ್ತಕ ಬಹಳ ಅಪರೂಪದ ಪುಸ್ತಕ. ನಮ್ಮ ಮನೇಲಿ ಒಂದು ಕಲೆಕ್ಷನ್ ಇದೆ, ಹೆಂಗೋ ನಂಗೆ ಹಳೆ ಪುಸ್ತಕ ಸಿಕ್ಬಿಟ್ಟಿದೆ ಒಂದು ಇದೆ. ಅದು ಇದೆ. ಅಯ್ಯೋ ಸರ್ ಯಾವ ರೀತಿ ಯೂಸ್ ಮಾಡಿದಾರೆ ನೋಡಿ ಗೊತ್ತಾಗ್ತಾ ಇದೆ. ನಮ್ಮ ಮನೇಲಿ ಅದು ಹಂಗೆ ಹೊಸ ಬುಕ್ ಇದಂಗಿದೆ, ನಾನು ಮುಟ್ಟೇ ಇಲ್ಲ ಸರ್, ನೋಡಿ ಹೆಂಗೆ ಮಾಡಿಬಿಟ್ಟವ್ರೆ. ಅಯ್ಯೋ, ಇದು ಓದೋರ್ಗು ಓದಿರೋರ್ಗು ವ್ಯತ್ಯಾಸ ಇದೆ. ಇದು 85ನೇ ಇಸ್ವಿಯಲ್ಲಿ ರೀಪ್ರಿಂಟೆಡ್ ಹೆಂಗ್ ಮಾಡ್ಬಿಟ್ಟಿದ್ದೀರಾ? ರೀಪ್ರಿಂಟ್ ಅಂದ್ರೆ ಯಾವಾಗ ರಾಮಕೃಷ್ಣ ಹೆಗಡೆ ಅವರು CM ಆಗಿದ್ದಾಗ, ಜನತಾ ಸರ್ಕಾರದ, ಆಗ ಅದಾದ ನಂತರದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂತು ನಂತರದಲ್ಲಿ. ಆವಾಗ ಈ ಶುರು ಮಾಡಿದ್ದು ಅವರಿದ್ದಾಗ. ಆಮೇಲೆ ಕಾಂಗ್ರೆಸ್ ಸರ್ಕಾರ ಬಂದಾಗ ಬಹುಶಃ ಗುಂಡ್ರಾಯರು ಚೀಫ್ ಮಿನಿಸ್ಟರ್ ಆಗಿದ್ರು ಅಂತ ಕಾಣುತ್ತೆ. ಆಗ ವಿಶ್ವ ಕನ್ನಡ ಸಮ್ಮೇಳನ ಮಾಡಿದಾರಲ್ಲ, ಆವಾಗ ಪಬ್ಲಿಷ್ ಮಾಡಿದ ಪುಸ್ತಕ ಇದು. ಓಕೆ. ಆದರೆ 1950 ಆಸ್ಪಾಸಲ್ಲೇ ಬಂದಿತ್ತು ಮೊದಲ ಕುಮಾರವ್ಯಾಸ ಭಾರತ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರು ಮತ್ತು ಕುವೆಂಪು ಅವರು ಮಾಡಿದ ಸಂಪುಟ ಅದು. ಹೌದು ನೋಡಿ ಎಲ್ಲಿದೆ ಸಂಬಂಧ ಇದೆ ನೋಡಿ. ಅದು ಅವರು ಕೇವಲ 2 ರೂಪಾಯಿಗೆ ಹನುಮಂತಯ್ಯನವರು ಮಾಡಿದ್ರಲ್ಲ ಈ ಪುಸ್ತಕನ, ಅದು ಇತ್ತೀಚಿನ ಎಲ್ಲಾ ಸರ್ಕಾರಗಳಿಗೂ ಒಂದು ಮಾರ್ಗದರ್ಶಿ. ಇಂತಹ ಪುಸ್ತಕಗಳನ್ನ ಬಹಳ ಕಡಿಮೆ ಬೆಲೆಯಲ್ಲಿ ಮಾರಬೇಕು, ಜನಸಾಮಾನ್ಯರಿಗೆ ಮುಟ್ಟಿಸ್ಬೇಕು ಅಂತ. ಇದೊಂದು ಜೈಮಿನಿ ಭಾರತ, ಒಂದು ಕೆಂಗಲ್ ಹನುಮಂತ, ಅದು 2 ರೂಪಾಯಿ. ಅದು ಸಹ ನನ್ನ ಹತ್ರ ಇದೆ, ಜೈಮಿನಿ ಭಾರತ ನೋಡಿ. ಜೈಮಿನಿ ಭಾರತ ಅದು ಇತ್ತೀಚಿನ ಎಡಿಷನ್. ಅದು ಅರಾಸೇವ್ರು ಮಾಡಿರೋದು ನೋಡಿ. ಸೇತುರಾಮರಾವ್ ಅವ್ರು ಮಾಡಿರೋದು ಜೈಮಿನಿ ಭಾರತ. ಗುರುಗಳೇ, ಈ ಕುಮಾರವ್ಯಾಸ ಭಾರತ ನೀವು ಎಷ್ಟು ಸಲ ಓದಿದ್ದೀರಾ? ಕುಮಾರವ್ಯಾಸ ಭಾರತವನ್ನು ಮೊದಲನೇ ಅಕ್ಷರದಿಂದ ಕಡೆಯ ಅಕ್ಷರದವರೆಗೂ ಸುಮಾರು ಒಂದು 35 ಸಾರಿ ನಾನು ಓದಿದ್ದೀನಿ ಅನಿಸುತ್ತೆ. ಎಷ್ಟು ಪೇಜು? ನಾನು ತೋರಿಸಿದ್ನಲ್ಲ ಈಗ ನಿಮಗೆ ಎಷ್ಟು ಪೇಜ್ ಇದೆ ಅಂತ. 1100 ಪೇಜು. ಗುರುಗಳೇ, 1100 ಪೇಜ್ 35 ಸಲ ಓದಿದ್ದೀರಾ? ಅದು ಆ 1100 ಪೇಜನ್ನು 35 ಸಾರಿ ನಾವು ಓದಿಲ್ಲ. ಇದು ಯಾಕೆಂದ್ರೆ ಇದರಲ್ಲಿ ಪೂರ್ತಿ 18 ಪರ್ವ ಇದೆ. ನಾನು 10 ಪರ್ವಗಳದ್ದನ್ನು ಮಾತ್ರ ಅಷ್ಟು ಓದಿರೋದು. ಪ್ರತಿ ದಿನವೂ ನಾನು ಅದನ್ನ ಓದ್ತಾ ಇರ್ತೀನಿ, ಒಂದಲ್ಲ ಒಂದು ಕಾರಣಕ್ಕೆ ತೆಗೆದು ರೆಫರ್ ಮಾಡ್ತಲೇ ಇರ್ತೀನಿ. ಎವ್ರಿ ಡೇ, ಅದರಲ್ಲಿ ಇಲ್ಲದೆ ಇರುವ ದಿನವೇ ಇಲ್ಲ. ಎಷ್ಟು ಪೇಜ್ ಇದೆ ಕುಮಾರವ್ಯಾಸ ಭಾರತ ಮಾತ್ರ ತಗೊಂಡು ನೋಡಿ. 10 ಪರ್ವ ಇದೆ ಇದರಲ್ಲಿ. 10 ಪರ್ವ 624 ಪುಟ ಇದೆ. 600 ಪೇಜು 600 ಪೇಜ್ 35 ಸಲ ಓದಿದ್ರ? ಓದಿ ಎಲ್ಲ ಒಂದು ಮೊದಲಿಂದ ಕಡೆವರೆಗೂ ಬೇರೆ ಬೇರೆ ಕಾರಣಗಳಿಗೆ. ಜೊತೆಗೆ ಈ ಕೆಲಸ ಮಾಡಿಕೊಂಡು ಫುಲ್ ಟೈಮ್ ಅಲ್ಲ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನ ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.